42ನೇ ಶ್ಲೋಕ ಅಂದ್ರೆ ಉಪಸಂಹಾರ ಶ್ಲೋಕದವರೆಗೂ ಚಿಂತನೆ ಮುಂದುವರೆದಿದೆ. ಇಲ್ಲಿ 54ನೇ ಶ್ಲೋಕ ಅರ್ಜುನನ ಪ್ರಶ್ನೆ, 55ರಿಂದ ಭಗವಂತನು ಕೊಟ್ಟಂತ ಉತ್ತರ. ಅದನ್ನ ಗಮನದಲ್ಲಿಟ್ಟುಕೊಂಡು ಒಟ್ಟು 18 ಶ್ಲೋಕಗಳಾಗುತ್ತೆ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ಎನ್ನುವಲ್ಲಿವರೆಗೆ ಪ್ರಜಹಾತಿ ಯದಾ ಕಾಮಾನ್ ಎನ್ನುವ ಶ್ಲೋಕದಿಂದ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ಎನ್ನುವಲ್ಲಿವರೆಗೆ 18 ಶ್ಲೋಕ ಆಗ್ತದೆ. ಹೇಗೆ ಭಗವದ್ಗೀತೆ ಮತ್ತು ಮಹಾಭಾರತ ಎರಡು 18 ಅನ್ನುವಂತಹ ಒಂದು ಪೂರ್ಣ ಸಂಖ್ಯೆಯನ್ನ ಮತ್ತೆ ಮತ್ತೆ ನಮಗೆ ತೋರಿಸಿಕೊಡ್ತಾ ಇದೆಯೋ, ಹಾಗೆ ಜೀವನ್ಮುಕ್ತನ ಲಕ್ಷಣ ಅಥವಾ ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳುವಾಗಲೂ ಕೂಡ ಭಗವಂತ 18 ಶ್ಲೋಕವನ್ನ ಹೇಳಿದ್ದು ಒಂದು ಗಮನಾರ್ಹವಾದಂತಹ ಸಂಗತಿಯಾಗಿದೆ. ಈ 18 ಶ್ಲೋಕಗಳಲ್ಲಿ ಭಗವಂತ 2 ವಿಷಯವನ್ನು ಪ್ರಸ್ತಾಪಿಸಿದ್ದಾನೆ. ಒಂದು ಸ್ಥಿತಪ್ರಜ್ಞನ ಲಕ್ಷಣ, ಇನ್ನೊಂದು ಸ್ಥಿತಪ್ರಜ್ಞತ್ವಕ್ಕೆ ಸಾಧನ ಅಂತ. ಸ್ಥಿತಪ್ರಜ್ಞನ ಲಕ್ಷಣದಲ್ಲಿ ಒಬ್ಬ ಜ್ಞಾನಿ, ಆತ್ಮಜ್ಞಾನಿ ಆದವನು ಸಹಜವಾಗಿ ಹೇಗೆ ನಡೆದುಕೊಳ್ತಾನೆ, ಹೇಗೆ ನುಡಿತಾನೆ, ಹೇಗೆ ಚಿಂತಿಸ್ತಾನೆ, ಮಾತಿನಿಂದ, ಮನಸ್ಸಿನಿಂದ, ಕೃತಿಯಿಂದ ಅತ್ಯಂತ ಸಹಜವಾಗಿ ಹೇಗೆ ಇರ್ತಾನೆ ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾನೆ. ಅದಕ್ಕೆ ಲಕ್ಷಣ ಅಂತ ಹೇಳ್ತಾರೆ. ಇದು ಸ್ಥಿತಪ್ರಜ್ಞತ್ವಕ್ಕೆ ಸಾಧನ ಅಂತಕ್ಕಂತಹ ಭಾಗದಲ್ಲಿ ಆತ್ಮಜ್ಞಾನ ಆದ ಮೇಲೂ ಕೂಡ ನಮ್ಮ ಸಂಶಯಗಳೆಲ್ಲ ಪರಿಹಾರವಾದ ಮೇಲೆ ನಿಧಿಧ್ಯಾಸನದ ಕಾಲದಲ್ಲಿ ಯಾವ ರೀತಿ ಮನಸ್ಸನ್ನ ನಾವು ನಿಯಂತ್ರಿಸಬೇಕು, ಮನಸ್ಸಿಗೆ ಶಿಕ್ಷಣವನ್ನು ಕೊಡಬೇಕು ಎನ್ನುವಂತಹ ಒಂದು ಅಂಶವನ್ನ ಪ್ರಸ್ತಾಪಿಸಿದ್ದಾನೆ. ಇದು ಸ್ಥಿತಪ್ರಜ್ಞತ್ವಕ್ಕೆ ಸಾಧನೆಗಳು ಎಂಬುದಾಗಿ ಪರಿಗಣಿಸಲ್ಪಟ್ಟಿದೆ. ಅದರಲ್ಲಿ 18 ಶ್ಲೋಕಗಳಲ್ಲಿ 2 ಮುಖ್ಯ ವಿಷಯಗಳಿವೆ. 55ರಿಂದ ಆರಂಭ ಮಾಡಿ 61 ತನಕ ಸ್ಥಿತಪ್ರಜ್ಞನ ಲಕ್ಷಣ ಹೇಳಿದ್ದಾನೆ. 62ರಿಂದ 67 ತನಕ ಸ್ಥಿತಪ್ರಜ್ಞತ್ವಕ್ಕೆ ಸಾಧನೆಯನ್ನು ಹೇಳಿದ್ದಾನೆ. 68ರಿಂದ 71 ತನಕ ಸ್ಥಿತಪ್ರಜ್ಞನ ಲಕ್ಷಣವನ್ನೇ ಹೇಳ್ತಾ ಅಧ್ಯಾಯವನ್ನು ಉಪಸಂಹಾರ ಮಾಡಿದ್ದಾನೆ 72ರಲ್ಲಿ. ಈ ರೀತಿಯಾಗಿ 2 ಮುಖ್ಯ ವಿಷಯಗಳನ್ನು ನಾವು ಚರ್ಚೆ ಮಾಡೋಣ. ಹಿಂದಿನ ತರಗತಿಯಲ್ಲಿ ಚಿಂತನೆ ಮಾಡಿದ ಹಾಗೆ ಪ್ರಜ್ಞಾ ಅನ್ನುವಂಥದ್ದು ಶ್ರವಣ ಮನನದಿಂದ ಉಂಟಾಗ್ತದೆ. ಯಾರು ಸರಿಯಾಗಿ ಶ್ರವಣ ಮಾಡಿದ್ದಾರೋ, ವೇದಾಂತ ವಾಕ್ಯಗಳನ್ನ ಶ್ರವಣ ಮಾಡಿದ್ದಾರೋ, ಅದರ ತಾತ್ಪರ್ಯವನ್ನು ಗ್ರಹಣ ಮಾಡಿದ್ದಾರೋ, ಅನೇಕ ಯುಕ್ತಿಗಳಿಂದ ಎಲ್ಲ ಸಂಶಯಗಳನ್ನ ಪರಿಹರಿಸಿಕೊಂಡು ಸಂಶಯರಹಿತವಾದಂತಹ ನಿಶ್ಚಿತವಾದ ಜ್ಞಾನಕ್ಕೆ ತಲುಪಿದಾರೋ ಅವನಿಗೆ ಹೆಸರು ಪ್ರಜ್ಞ ಅಂತ ಅಥವಾ ಜ್ಞಾನಿ ಅಂತ ಕರೀತಾರೆ. ಜ್ಞಾನಿ ಆದ ಮೇಲೆ ಅವನು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೇಕಾಗ್ತದೆ, ಜ್ಞಾನ ನಿಷ್ಠನಾಗಬೇಕಾಗ್ತದೆ. ಇಲ್ಲಿ ಆ ಶಬ್ದಕ್ಕೆ ಹೇಗೆ ಬಳಸಿದ್ದಾರೆ? ಜ್ಞಾನಿ ಎನ್ನುವ ಬದಲು ಪ್ರಜ್ಞ ಅಂತ ಬಳಸಿದ್ದಾರೆ. ಪ್ರಜ್ಞ ಆದಮೇಲೆ ಸ್ಥಿತಪ್ರಜ್ಞನಾಗಬೇಕಾಗ್ತದೆ. ಸ್ಥಿತಪ್ರಜ್ಞನಾಗುವುದಕ್ಕೆ, ಜ್ಞಾನಿಯಿಂದ ಜ್ಞಾನ ನಿಷ್ಠನಾಗುವುದಕ್ಕೆ ಮಾಡತಕ್ಕಂತಹ ಸಾಧನೆಗೆ ಹೆಸರು ನಿಧಿಧ್ಯಾಸನ. ಅನೇಕ ಜನ್ಮಗಳಿಂದ ಶರೀರಾದಿಗಳಲ್ಲಿ ಅಭಿಮಾನವನ್ನು ಹೊಂದಿ ವ್ಯವಹಾರವನ್ನು ಮಾಡ್ತಾ ಮಾಡ್ತಾ ನಾವು ಅದರಲ್ಲೇ ನಿಷ್ಠರಾಗಿ ಬಿಟ್ಟಿದ್ದೇವೆ. ದೇಹನಿಷ್ಠರು, ಮನೋನಿಷ್ಠರು, ಬುದ್ಧಿನಿಷ್ಠರು, ಲೌಕಿಕ ಪ್ರಾಪಂಚಿಕ ನಿಷ್ಠತೆ ನಮಗೆ ಬಂದು ಬಿಟ್ಟಿದೆ. ಅದನ್ನು ಅಷ್ಟು ಸುಲಭವಾಗಿ ಆತ್ಮನಿಷ್ಠೆಯಾಗಿ ಪರಿವರ್ತನೆ ಮಾಡುವುದು ಕಷ್ಟ ಇದೆ. ಅದಕ್ಕೆ ನಿರಂತರ ಅಭ್ಯಾಸ ಮಾಡಬೇಕು. ತಚ್ಚಿಂತನಂ, ತತ್ಕಥನಂ,
ಅನ್ಯೋನ್ಯಂ ತತ್ ಪ್ರಬೋಧನಂ ಏಕಮೇವ ಪರತ್ವಂಚ ಬ್ರಹ್ಮಾಭ್ಯಾಸಂ ವಿದುರ್ಬುಧಾಃ. ನಾವು ಶ್ರವಣ ಮನನದಿಂದ ಗಳಿಸಿದಂತಹ ಏನು ಆತ್ಮಜ್ಞಾನವಿದೆಯೋ ಅದನ್ನೇ ಚಿಂತನೆಯನ್ನು ಮಾಡಬೇಕು. ತತ್ ಕಥನಂ, ಅದನ್ನೇ ಇನ್ನೊಬ್ಬರಿಗೆ ಹೇಳಬೇಕು. ಮಾತಾಡ್ಲಿಕ್ಕೆ ಏನಾದ್ರೂ ವಿಷಯ ಬಂದ್ರೆ ಆತ್ಮವಿಚಾರವನ್ನೇ ಚರ್ಚೆ ಮಾಡಬೇಕು. ಅಂದ್ರೆ ಸಮಾನ ಮನಸ್ಕರೊಟ್ಟಿಗೆ ಬಹಳ ಎಚ್ಚರಿಕೆಯಿಂದ. ತತ್ ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ, ಅಂತಹ ಸಾಧಕರು ಸಿಕ್ಕಿದಾಗ ಪರಸ್ಪರ ಅದನ್ನೇ ಚರ್ಚೆ ಮಾಡಬೇಕು, ಆತ್ಮವಿಚಾರವನ್ನೇ. ಏಕಮೇವ ಪರಂತ್ವಂಚ, ಆ ಆತ್ಮಾಭ್ಯಾಸವನ್ನೇ ತನ್ನ ಜೀವನದ ಗುರಿಯಾಗಿಟ್ಟುಕೊಂಡು ಏತದೇವ ಪರತ್ವಂಚ ಅಂತಾನು ಹೇಳ್ಬೋದು. ಇದನ್ನೇ ತನ್ನ ಸಾಧನೆಯಾಗಿಟ್ಟುಕೊಂಡು ಬ್ರಹ್ಮಾಭ್ಯಾಸವನ್ನು ಮಾಡಬೇಕು ಅಂತ. ನೋಡಿ, ನಿಧಿಧ್ಯಾಸನಕ್ಕೆ ಇನ್ನೊಂದು ಹೆಸರು ಬ್ರಹ್ಮಾಭ್ಯಾಸ, ಆತ್ಮಾಭ್ಯಾಸ, ಜ್ಞಾನಾಭ್ಯಾಸ. ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ, ಆಸುಪ್ತೇರಾಮೃತೇ ಕಾಲಂ ನಯೇದ್ವೇದಾಂತ ಚಿಂತೆಯ ದಧ್ಯಾನ್ನವಸರಂ ಕಿಂಚಿತ್ ಕಾಮಾದೀನಾಂ ಮನಾಗಪಿ. ಬೆಳಿಗ್ಗೆಯಿಂದ ಸಂಜೆ ತನಕ ಆಸುಪ್ತೇರಾಮೃತೇ ಕಾಲಂ, ರಾತ್ರಿ ಮಲಗಿದ್ದಲ್ಲಿಂದ ಹಿಡಿದು ಬೆಳಿಗ್ಗೆ ಮತ್ತೆ ರಾತ್ರಿ ತನಕ, ಅಂದ್ರೆ ಇಡೀ ದಿನ ಪೂರ್ತಿ. ಆಮೃತೇ ಕಾಲಂ, ಸಾಯುವ ಕೊನೆಯ ಕ್ಷಣದವರೆಗೂ ಕೂಡ ನಯೇದ್ ವೇದಾಂತ ಚಿಂತೆಯ, ನಿರಂತರವಾಗಿ ಆತ್ಮಾಭ್ಯಾಸವನ್ನ, ಆತ್ಮವಿಚಾರವನ್ನ ಮಾಡಬೇಕು. ಯಾಕೆ ಈ ನಿಧಿಧ್ಯಾಸನಕ್ಕೆ ಅಷ್ಟು ಒತ್ತು ಕೊಟ್ಟಿದ್ದಾರೆ ಅಂದ್ರೆ, ಶ್ರವಣ ಮನನವನ್ನ ಮಾಡಿ ಶೀಘ್ರವಾಗಿ ಒಂದು ನಿರ್ಣಯಕ್ಕೆ ತಲುಪ ಬಿಡಬಹುದು. ಆದ್ರೆ ಈ ಹಳೆಯ ಅಭ್ಯಾಸಗಳನ್ನು ಕಳಚಿಕೊಳ್ಳುವುದಕ್ಕೆ ತುಂಬಾ ಪ್ರಯಾಸ ಪಡಬೇಕಾಗ್ತದೆ. ಮನಸ್ಸಿಗೆ ಜನ್ಮ ಜನ್ಮಗಳಿಂದ ಅಭ್ಯಾಸವಾಗಿ ಬಿಟ್ಟಿದೆ. ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲಿ, ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವೋ ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ದಾಸರೋ ನಾವೆಲ್ಲ, ಶುನಕ ಅಂದ್ರೆ ನಾಯಿ ಹಾಗೆ, ದಾಸರಂತೆ ನಾವು. ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ, ಒಂದೆರಡು ವಾಸನೆಗಳಿಲ್ಲ ನಮ್ಮಲ್ಲಿ. ಅದಕ್ಕೆ ಡಿ.ವಿ.ಜಿ ಇನ್ನೊಂದು ಕಗ್ಗದಲ್ಲಿ ಹೇಳ್ತಾರೆ, ಶ್ವಾನ ತಿಪ್ಪೆಯ ಮೇಲೆ ಮಲಗಿರಲು ಪೂರ್ವಿಕ ಜ್ಞಾನ ಪಶ್ಚಾತ್ತಾಪ ಶುಭ ಚಿಂತೆಯಂತೆ, ಏನೋ ವಾಸನೆ ಬೀಸಲದು ಹಾರಿ ಧುಮುಕುವುದು ಮಾನವನ ಮನಸ್ಸಂತು ಮಂಕುತಿಮ್ಮ. ಈ ನಾಯಿಯ ಮನಸ್ಸಿನ ಹಾಗೆ, ನಾಯಿ ಹಾಗೆ ನಮ್ಮ ಮನಸ್ಸು ಅಂತ ಹೇಳ್ತಾರೆ. ಅದ್ರಲ್ಲಿ ನಾಯಿ ಅನ್ನುವಂಥದ್ದು, ಯಾರಾದ್ರೂ ದಾರಿಯಲ್ಲಿ ನಡ್ಕೊಂಡು ಹೋದ್ರೆ ಅವ್ರ ಕೈಯಲ್ಲಿ ಚೀಲದಲ್ಲಿರ್ತಕ್ಕಂತಹ ಸಿಹಿ ತಿಂಡಿಯೋ ಯಾವುದೋ ಒಂದು ಎಣ್ಣೆ ವಸ್ತು ಪದಾರ್ಥವನ್ನು ವಾಸನೆ ಹಿಡಿದು ಅವ್ರ ಹಿಂದೆ ಓಡ್ತದೆ. ಅವರು ಬಸ್ ಸ್ಟ್ಯಾಂಡಿಗೆ ಹೋಗ್ತಾರೆ, ಅಲ್ಲೊಂದು ಬಸ್ ಬರ್ತದೆ, ಬಸ್ ಹತ್ತುಕೊಂಡು ಹೊರಟು ಹೋಗ್ತಾರೆ. ತಂಗೆ ಸಿಗ್ಲಿಲ್ಲ ಅಂತ ವಾಪಸ್ ಬಂದು ಮಲ್ಕೊಳ್ತದಂತೆ. ಮಲ್ಕೊಳ್ಳುವಾಗದು ಯೋಚನೆ ಮಾಡೋದು, ಪಶ್ಚಾತ್ತಾಪ ಶುಭ ಚಿಂತೆಯಂತೆ. ಅನೇಕ ಜನ್ಮಗಳಿಂದ ಇದೇ ಕೆಲಸ ಮಾಡಿ ನಾನು ನಾಯಿ ಜನ್ಮ ಪಡ್ಕೊಂಡೆ, ಇನ್ನು ಯಾರು ಬಂದ್ರು ನಾನು ಅವ್ರ ಹಿಂದೆ ಓಡಲ್ಲ ಅಂತ ತೀರ್ಮಾನ ಮಾಡಿ ಮಲ್ಕೊಳ್ತದಂತೆ. ಮತ್ತೆ ಏನೋ ಬರಲು ಹಾರಿ ಧುಮುಕುವುದು, ಮತ್ತೊಂದ್ಸಲ ಯಾರೋ ಇನ್ನೊಬ್ಬರು ಕೈ ಚೀಲ ಹಿಡ್ಕೊಂಡು ಬಂದ್ರೆ ಪುನಃ ಅವರಿಂದ ಓಡ್ತದೆ ನಾಯಿ. ಹೀಗೆ ನಮ್ಮೆಲ್ಲರ ವಾಸನೆಗಳು, ದೇಹವಾಸನೆ, ಶಾಸ್ತ್ರವಾಸನೆ, ಲೋಕವಾಸನೆ, ಅನೇಕ ರೀತಿಯ ವಾಸನೆಗಳನ್ನ ನಾವು ಅಂತಃಕರಣದ ಆಳದಲ್ಲಿ ಬಚ್ಚಿಟ್ಟುಕೊಂಡಿದ್ದೇವೆ. ಅದಕ್ಕೆ ಡಿ.ವಿ.ಜಿ ಹೇಳ್ತಾರೆ, ವಾಸನಾ ಕ್ಷಯ ಮೋಕ್ಷ ಮಂಕುತಿಮ್ಮ. ವಾಸನೆ ಕ್ಷಯವಾಗದ ಹೊರತು ಮೋಕ್ಷವಾಗುವುದಿಲ್ಲ. ವಾಸನೆ ಕ್ಷಯವಾಗಲಿಕ್ಕೆ ಏನು ಮಾಡಬೇಕು? ನಿರಂತರ ನಿಧಿಧ್ಯಾಸನ ಮಾಡಬೇಕು. ನಮ್ಮ ಸ್ವರೂಪವನ್ನ ಅನುಸಂಧಾನ ಮಾಡಬೇಕು. ಅನಾತ್ಮ ತಾದಾತ್ಮ್ಯ ತ್ಯಾಗಪೂರ್ವಕವಾಗಿ ಸ್ವರೂಪ ಅನುಸಂಧಾನ ಮಾಡುವುದಕ್ಕೆ ಹೆಸರು ನಿಧಿಧ್ಯಾಸನ. ನಾನು ದೇಹ, ಮನಸ್ಸು, ಬುದ್ಧಿ, ಅನೇಕ ವಿಧವಾದಂತಹ ವೃತ್ತಿಗಳು ನಿರಂತರ ನನ್ನ ಮನಸ್ಸಿನಲ್ಲಿ ಕುಣಿತಾ ಇರ್ತವಲ್ಲ, ಅವುಗಳನ್ನು ದೂರ ಮಾಡ್ತಾ ನಾನು ವ್ಯಾಪಕವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಆತ್ಮಸ್ವರೂಪನಿದ್ದೇನೆ ಎಂಬಂಥದ್ದನ್ನ ಪದೇ ಪದೇ ಮನಸ್ಸಿಗೆ ತಂದುಕೊಳ್ಳೋದು. ಅದು ಅಧ್ಯಯನದ ಮೂಲಕವೋ
ಅಧ್ಯಾಪನದ ಮೂಲಕವೋ, ಶ್ರವಣದ ಮೂಲಕವೋ, ಚರ್ಚೆಯ ಮೂಲಕವೋ, ಲೇಖನದ ಮೂಲಕವೋ, ಇನ್ಯಾವುದೇ ರೀತಿಯಿಂದಲೋ ಕೂಡ ಮನಸ್ಸಿಗೆ ಆತ್ಮ ವಿಚಾರವನ್ನ, ಸ್ವರೂಪ ಜ್ಞಾನವನ್ನ ಮತ್ತೆ ಮತ್ತೆ ತಂದುಕೊಳ್ಳೋದಕ್ಕೆ ಹೆಸರು ನಿಧಿಧ್ಯಾಸನ. ಭಗವದ್ಗೀತೆಯ 6ನೇ ಅಧ್ಯಾಯ ಈ ನಿಧಿಧ್ಯಾಸನಕ್ಕಾಗಿ ಮೀಸಲಿಟ್ಟ ಅಧ್ಯಾಯ. ನಿಧಿಧ್ಯಾಸನವನ್ನ ಒಂದು ಕಡೆ ಕುಳಿತುಕೊಂಡು ಹೇಗೆ ಮಾಡಬೇಕು ಎನ್ನುವುದನ್ನ ಅತ್ಯಂತ ವಿಸ್ತಾರವಾಗಿ ಭಗವಂತ ವರ್ಣಿಸಿದ್ದನ್ನ ನಾವು ಕಾಣುತ್ತೇವೆ. ಈ ರೀತಿ ದೀರ್ಘಕಾಲ ನಿಧಿಧ್ಯಾಸನ ಮಾಡಿದ ಮೇಲೆ ಜ್ಞಾನ ಅನ್ನುವಂಥದ್ದು ಜ್ಞಾನ ನಿಷ್ಠೆಯಾಗ್ತದೆ. ಅಂದ್ರೆ ಅತ್ಯಂತ ಸಹಜವಾಗ್ತದೆ. ಜ್ಞಾನಾಭ್ಯಾಸ ಮಾಡಿದ ಮೇಲೆ ಆತ್ಮನ ಲಕ್ಷಣಗಳು ಅತ್ಯಂತ ಸಹಜವಾಗಿ ಅವನಲ್ಲಿ ಮೈದೋರ್ಲಿಕ್ಕೆ ಶುರುವಾಗ್ತದೆ. ಅಲ್ಲಿಯವರೆಗೂ ಕೂಡ ಜ್ಞಾನ ಅನ್ನುವಂಥದ್ದು ಪೂರ್ಣವಾಗಲಿಲ್ಲ ಅಂತಾನೆ ಅರ್ಥ. ಜ್ಞಾನ ನಿಷ್ಠೆಯ ಆಗುವ ತನಕ ಅವನಿಗೆ ನಾನು ಅಂದ ತಕ್ಷಣ ಸರ್ವವ್ಯಾಪಕವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಆತ್ಮನು, ಹುಟ್ಟದಿರುವನು, ಸಾಯದಿರುವನು, ಸರ್ವವ್ಯಾಪಕನು, ನಿತ್ಯ ತೃಪ್ತನು, ಈ ರೀತಿಯಾದಂತಹ ತಾದಾತ್ಮ್ಯ, ಆತ್ಮನ ಲಕ್ಷಣಗಳು ತಾನು ಎಂಬಂತಹ ಅಭಿಮಾನ ಅತ್ಯಂತ ಸಹಜವಾಗಿ ಎಲ್ಲಿವರೆಗೆ ಬರೋದಿಲ್ಲವೋ ಅಲ್ಲಿವರೆಗೂ ನಿಧಿಧ್ಯಾಸನ ಮಾಡಬೇಕು. ನಾನು ಗಂಡಸು ಅಥವಾ ನಾನು ಹೆಂಗಸು ಅನ್ನೋದು ನಮ್ಗೆ ಎಷ್ಟು ಸಹಜವಾಗಿದೆ. ಅದು ನಮಗೆ ಪದೇ ಪದೇ ನೆನಪು ಮಾಡಬೇಕಾಗಿಲ್ಲ. ಮಧ್ಯರಾತ್ರಿಯಲ್ಲಿ ನಿದ್ದೆಯಿಂದ ಎಬ್ಬಿಸಿ ಕೇಳಿದರೂ ನಾನು ಗಂಡಸು, ನಾನು ಆ ಜಾತಿ, ನಾನು ಇಷ್ಟು ಓದಿದವನು, ಇಷ್ಟು ತಿಳಿದವನು, ಈ ದೇಹಾಭಿಮಾನ ಅನ್ನುವಂಥದ್ದು ಎಷ್ಟು ಸಹಜವಾಗಿದೆಯೋ ಅಷ್ಟೇ ಸಹಜವಾಗಿ ಸ್ವರೂಪಾಭಿಮಾನ, ಆತ್ಮಾಭಿಮಾನ ನಮಗೆ ಬರುವಲ್ಲಿವರೆಗೂ ಕೂಡ ನಿರಂತರ ನಿಧ್ಯಾಸನ ನಡಿಬೇಕು. ಅದಕ್ಕೆ ಸ್ಥೂಣ ನಿಖನನ ನ್ಯಾಯ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಅನೇಕ ರೀತಿಯ ನ್ಯಾಯಗಳು, ಕನ್ನಡದಲ್ಲಿ ಗಾದೆಗಳು ಅಂತ ಹೇಳ್ತೇವಲ್ಲ, ಅದೇ ರೀತಿ ಅನುಭವದ ಯುಕ್ತಿಯ ಮಾತುಗಳಲ್ಲೇ ಬರುತ್ತದೆ ಅದರಲ್ಲಿ ಸ್ಥೂಣ ನಿಖನನ ನ್ಯಾಯ ಅಂತ. ಅಂದ್ರೆ ಒಂದು ಕಲ್ಲಿನಿಂದ ಒಂದು ಗೂಟವನ್ನ ಬಡಿಯುತ್ತಾ ಬಡಿಯುತ್ತಾ ಆ ಗೂಟವನ್ನು ಹುಗಿಯುವಾಗ ನಾವೇನ್ ಮಾಡ್ತೇವೆ? ಗೂಟವನ್ನು ಅಲುಗಾಡಿಸ್ತಾ ಇರ್ತೇವೆ. ಎಲ್ಲಿಯ ತನಕ ಗೂಟವನ್ನ ಬಡಿತಾ ಇರ್ತೇವೆ? ಎಲ್ಲಿಯ ತನಕ ಗೂಟ ಅಲುಗಾಡುವುದು ನಿಲ್ಲುವುದಿಲ್ವೋ ಅಲ್ಲಿಯ ತನಕ ಕಲ್ಲಿನಿಂದ ಮೇಲ್ಗಡೆಯಿಂದ ಬಡಿತಾ ಹೋಗ್ತೇವೆ. ಯಾವಾಗ ಅದು ಭದ್ರವಾಗಿ ಒಳಗಡೆ ನಿಂತುಕೊಳ್ತೋ ಬಡಿಯುವುದನ್ನು ನಿಲ್ಲಿಸ್ತೇವೆ. ಎಲ್ಲಿಯ ತನಕ ನಿಧಿಧ್ಯಾಸನ ಮಾಡಬೇಕು? ಎಲ್ಲಿಯ ತನಕ ನಮ್ಮ ಶರೀರಾದಿಗಳ ಅಭಿಮಾನಗಳು ತೊಲಗಿ ಸ್ವರೂಪದಲ್ಲಿ ಅತ್ಯಂತ ಸಹಜವಾದ ನಿತರಾಂ ಸ್ಥಿತಿ ನಿಷ್ಠೆ ಎಂದು ಕರೀತಾರೆ, ಅದು ಬರುವುದಿಲ್ಲವೋ ಅಲ್ಲಿಯ ತನಕ ಮಾಡ್ತಾನೇ ಇರಬೇಕು. ನಿರಂತರ ನಿಧಿಧ್ಯಾಸನದಿಂದ ವಾಸನೆಗಳೆಲ್ಲ ನಮ್ಮ ಅಂತಃಕರಣದಲ್ಲಿ, ಚಿತ್ತದಲ್ಲಿ ಸಂಗ್ರಹಿಸಲ್ಪಟ್ಟಂತಹ ವಿವಿಧ ರೂಪದಂತಹ ಇಚ್ಛೆಗಳು, ಬಯಕೆಗಳು, ಕಾಮನೆಗಳು ಎಲ್ಲವೂ ತೊಲಗಿ ಮನಸ್ಸು ತಿಳಿಯಾಗಿ ಶಾಂತವಾಗ್ತದೆ. ನಮ್ಮ ಬುದ್ಧಿಯಲ್ಲಿ ಗಳಿಸಿದ ಜ್ಞಾನ ನಮ್ಮ ವರ್ತನೆಯಲ್ಲಿ ಅಭಿವ್ಯಕ್ತಿ ಆಗಲಿಕ್ಕೆ ಆರಂಭವಾಗ್ತದೆ. ಅದಕ್ಕೆ ಇಂಗ್ಲಿಷ್ನಲ್ಲಿ IQ EQ ಅಂತ ಹೇಳ್ತಾರೆ. IQ ಅಂದ್ರೆ ಇಂಟೆಲಿಜೆಂಟ್ ಕೋಶೆಂಟ್, EQ ಅಂದ್ರೆ ಇಮೋಷನಲ್ ಕೋಶೆಂಟ್. ಈ ಬುದ್ಧಿಯಲ್ಲಿ ಗಳಿಸಿದ ಜ್ಞಾನ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಭಾವನೆಗಳ ರೂಪದಲ್ಲಿ ಅದು ವ್ಯಕ್ತವಾಗಬೇಕು. ಇಲ್ಲದಿದ್ರೆ ಮನುಷ್ಯನು ಭಾವನಾಜೀವಿ. ವ್ಯವಹಾರದಲ್ಲಿ ನಾವು ಮನಸ್ಸನ್ನೇ ಹೆಚ್ಚಾಗಿ ಬಳಸ್ತಾ ಇರ್ತೇವೆ. ಮನಸ್ಸಿನಲ್ಲಿ ಹಳೆಯ ವರ್ತನೆಗಳೇ ತುಂಬಿಕೊಂಡಿದ್ದು ಬುದ್ಧಿಯಲ್ಲಿ ಜ್ಞಾನ ಇದ್ರೆ ಅದರಿಂದ ಯಾವ ಪ್ರಯೋಜನ ನಮಗಾಗಲ್ಲ. ಬುದ್ಧಿಯಲ್ಲಿ ಗಳಿಸಿದ ಜ್ಞಾನ ನಮ್ಮ ಹೃದಯದಲ್ಲಿ, ನಮ್ಮ ಅಂತಃಕರಣದಲ್ಲಿ, ಮನಸ್ಸಿನಲ್ಲಿ ಅದು ಅಭಿವ್ಯಕ್ತವಾಗಬೇಕು, ಭಾವನೆಗಳ ರೂಪದಲ್ಲಿ ಅಭಿವ್ಯಕ್ತವಾಗಬೇಕು. ಅದಕ್ಕೆ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾರೆ. ಆತ್ಮನು ಸರ್ವವ್ಯಾಪಕನು ಅಂತ ಗೊತ್ತಿದೆ, ಆದ್ರೆ ಮನಸ್ಸಲ್ಲಿ ಸಂಕುಚಿತ ಭಾವನೆಗಳು ಇಟ್ಕೊಂಡಿರ್ತಾನೆ. ಇವ್ರು ನನ್ನವರು, ಇವ್ರು ಪರರವರು. ಆದ್ರೆ ಬುದ್ಧಿಯಲ್ಲಿ ಗೊತ್ತಿದೆ ಏನು? ಆತ್ಮನು ಸರ್ವವ್ಯಾಪಕನು. ಆತ್ಮನು ಅಂದ್ರೇನು? ನಾನು ಸರ್ವವ್ಯಾಪಕನು, ನಾನು ಸರ್ವವ್ಯಾಪಕನು, ಮಮಾತ್ಮ ಸರ್ವಭೂತಾತ್ಮ ಅಂತ ತಿಳಿದ ಮೇಲೆ ಎಲ್ಲರನ್ನು ಒಂದೇ ದೃಷ್ಟಿಯಿಂದ ನೋಡುವ ಭಾವನೆ ಬರಬೇಕು. ಆ ಭಾವನೆಯಲ್ಲಿ ಕನ್ವರ್ಷನ್ ಆಗಲಿಲ್ಲ ಅಂತ ಹೇಳಿದ್ರೆ
ಅದು ಉಂಡ ಆಹಾರ ಜೀರ್ಣ ಆಗದಿದ್ರೆ ಏನಾಗ್ತದೋ ಹಾಗಾಗ್ತದೆ. ಜ್ಞಾನ ಗಳಿಸಿದ್ದಾನೆ, ಆದ್ರೆ ಇದು ಏನು ತನ್ನ ಚರ್ಯೆಯಲ್ಲಿ, ವರ್ತನೆಯಲ್ಲಿ, ಮನಸ್ಸಿನಲ್ಲಿ ಅದು ತೋರಿಕೊಳ್ತಾ ಇಲ್ಲ. ಒಮ್ಮೊಮ್ಮೆ ಆಹಾರ ಉಂಡದ್ದು ಜೀರ್ಣ ಆಗದೇ ಇದ್ರೆ ಅದು ವಿಷವಾಗಿ ಪರಿಣಮಿಸ್ತದಲ್ಲ, ಹಾಗೆ ಗಳಿಸಿದ ಜ್ಞಾನ ಅನ್ನುವಂಥದ್ದು ಜೀರ್ಣವಾಗಬೇಕು. ಅದು ಮನಸ್ಸಿನಲ್ಲಿ, ನಮ್ಮ ಭಾವನೆಗಳಲ್ಲಿ ಅದು ತೋರಿಕೊಳ್ಳಬೇಕು. ಆತ್ಮನು ಎಲ್ಲ ಜೀವರಾಶಿಗಳಲ್ಲಿ ಒಂದೇ ತೆರನಾಗಿ ತೋರ್ತಾ ಇದ್ದಾನೆ ಎಂಬುದು ನಮಗೆ ಸ್ಪಷ್ಟವಾದರೆ ಎಲ್ಲ ಜೀವರಾಶಿಗಳ ಬಗ್ಗೆ ನಮಗೆ ಒಂದು ಪ್ರೇಮ ಇರಬೇಕು. ಅದಕ್ಕೆ ಹೇಳ್ತಾರೆ ಏನು, ಸರ್ವಾತ್ಮ ಭಾವ. ಆ ಸರ್ವಾತ್ಮ ಭಾವ ಅನ್ನೋದು ಜ್ಞಾನ ನಿಷ್ಠೆಯನ್ನ ಪಡೆದವನ ಲಕ್ಷಣ, ಜೀವನ್ಮುಕ್ತನ ಲಕ್ಷಣ. ಜೀವನ್ಮುಕ್ತನಿಗೆ ತನ್ನವರು ಪರರವರು ಎಂಬ ಭೇದ ಭಾವ ಇರುವುದಿಲ್ಲ. ಇನ್ನು ಬುದ್ಧಿಯಲ್ಲಿ ಜ್ಞಾನ ಗಳಿಸಿದ್ದೇವೆ ಏನಂತ, ಆತ್ಮನು ನಿತ್ಯ ತೃಪ್ತನು, ಆತ್ಮನು ಪೂರ್ಣನು ಎಂಬುದಾಗಿ. ಆದರೆ ಮನಸ್ಸಿನಲ್ಲಿ ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕೆಂದು ಬಯಕೆಗಳಲ್ಲಿ ತುಂಬಿಕೊಂಡಿದ್ದೇವೆ ಅಂದ್ರೆ ಅರ್ಥ ಏನು, ಮೇಲ್ಗಡೆ ಇರುವ ಜ್ಞಾನ ಕೆಳಗಡೆಗೆ ಇಳಿದಿಲ್ಲ ಅಂತ. ಆತ್ಮನು ಪೂರ್ಣನು, ನಾನು ನಿತ್ಯ ತೃಪ್ತನು ಅಂತ ಆದ್ರೆ ನನಗೆ ಸಾಕು ಅಂತ ಅನ್ನಿಸ್ತಾ ಇರಬೇಕು. ಬೇಕು ಬೇಕುಗಳಿದೆ ಅಂದ್ರೆ ಇನ್ನು ಆ ಜ್ಞಾನ ಅನ್ನೋದು ಜೀರ್ಣವಾಗಲಿಲ್ಲ ಅಂತ ಅರ್ಥ. ಅದಕ್ಕೆ ಒಬ್ರು ಮಹಾತ್ಮರು ಹೇಳ್ತಾ ಇದ್ರು, ನಾನು ಜ್ಞಾನಿ ಆಗಿದ್ದೇನೋ ಇಲ್ಲವೋ ಪರೀಕ್ಷೆ ಮಾಡ್ಕೊಳ್ಳೋದು ಹೇಗಂತೆ ಅಂದ್ರೆ, ಕಣ್ಣು ಮುಚ್ಚಿಕೊಂಡು ತನ್ನೊಳಗೆ ತಾನು ಪ್ರಶ್ನೆ ಮಾಡಿಕೊಳ್ಬೇಕಂತ. ನನಗೆ ಇನ್ನೇನು ಬೇಕು ಎಂಬ ಬಯಕೆ ಇದೆ ಎಂಬುದನ್ನು ಪ್ರಶ್ನೆ ಮಾಡ್ಕೊಳ್ಬೇಕಂತ. ಯಾವುದನ್ನು ಪಡೆದರೆ ನಾನು ಸುಖಿಯಾಗ್ತೇನೆ ಎಂಬ ಬಯಕೆ ನನ್ನಲ್ಲಿ ಇನ್ನು ಉಳ್ಕೊಂಡಿದೆ ಅಂತ ಪ್ರಶ್ನೆ ಮಾಡಿದ್ರೆ ಒಳಗಡೆಯಿಂದ ಉತ್ತರ ಬರ್ಬೇಕಂತೆ, ನನಗೇನು ಬೇಕಾಗಿಲ್ಲ, ನನಗೇನು ಬೇಕಾಗಿಲ್ಲ ಅಂತ ಒಳಗಡೆಯಿಂದ ಉತ್ತರ ಬಂತು ಅಂತ ಆದ್ರೆ ಅವನು ಬುದ್ಧಿಯಲ್ಲಿ ಗಳಿಸಿದ ಜ್ಞಾನ ಹೃದಯದಲ್ಲಿ ಬಂದಿದೆ ಅಂತ ಅರ್ಥ. ಇಲ್ಲದಿದ್ರೆ ಬೇಕು ಬೇಕುಗಳು ಅವನ ಭಾವನೆಯಲ್ಲಿದ್ರೆ ಇನ್ನು ನಿಧಿಧ್ಯಾಸನ ಮಾಡಬೇಕು ಅಂತ ಅರ್ಥ. ಅವನು ಗಳಿಸಿದ್ದ ಜ್ಞಾನದಲ್ಲಿ ದೋಷ ಇಲ್ಲ. ನೋಡಿ, ಎಷ್ಟೋ ಸಲ ಏನಾಗುತ್ತೆ, ಎಷ್ಟೋ ಉಪನ್ಯಾಸಗಳನ್ನ ಹೋಗು ಕೇಳಿ ಅಧ್ಯಯನ ಮಾಡಿದ ಮೇಲೆ ಜನ ಮಾತಾಡಿಕೊಳ್ತಾರೆ, ಅಥವಾ ನಮಗೇ ಯೋಚನೆ ಬರಬಹುದು, ಇಷ್ಟು ನಾನು ಚಿಂತನೆ ಮಾಡಿರುವ ನನಗೆ ಅದು ಅನುಷ್ಠಾನಕ್ಕೆ ಬರ್ತಾ ಇಲ್ವಲ್ಲ ಅಂತ, ಅನುಭವಕ್ಕೆ ಬರ್ತಾ ಇಲ್ಲ ಎಂಬ ಮಾತುಗಳನ್ನು ಬಳಸೋದು ನೋಡ್ತೇನೆ. ಅದಕ್ಕೆ ಕಾರಣ ಜ್ಞಾನದಲ್ಲಿ ಆಗಿರುವ ದೋಷ ಅಲ್ಲ, ನಿಧಿಧ್ಯಾಸನದ ಕೊರತೆ. ಕಾನ್ಸ್ಟಂಟ್ ರಿಫ್ಲೆಕ್ಷನ್ ಇಸ್ ರಿಕ್ವೈರ್ಡ್. ಹಾಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಮುಂತಾದಂತಹ ವಿಕಾರಗಳು ಅಂತಃಕರಣದಲ್ಲಿದ್ರೆ ಅವನು ಜ್ಞಾನ ನಿಷ್ಠನಾಗಲಿಲ್ಲ ಅಂತ ಅರ್ಥ. ಜ್ಞಾನಿಗೆ ಯಾವ ದೋಷಗಳು, ಮನಸ್ಸಿನ ವಿಕಾರಗಳು ಇರುವುದಿಲ್ಲ. ಇಲ್ಲಿ ಭಗವಂತ ಜೀವನ್ಮುಕ್ತನ ಲಕ್ಷಣವನ್ನು ಚರ್ಚೆ ಮಾಡುವಾಗ ಕೆಲವೊಂದಿಷ್ಟು ಲಕ್ಷಣಗಳನ್ನಷ್ಟು ಹೇಳಿದ್ದಾನೆ. ಆದ್ರೆ ಮುಂದಿನ ಅಧ್ಯಾಯಗಳಲ್ಲಿ ಇನ್ನೂ ಹೆಚ್ಚಿನ ಲಕ್ಷಣಗಳನ್ನ ನಾವು ಕಾಣ್ತೇವೆ. 55ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಕಾಮನಾತ್ಯಾಗ ಮತ್ತು ಆತ್ಮತೃಪ್ತಿ ಇದು ಜೀವನ್ಮುಕ್ತನ ಲಕ್ಷಣ. ಏನೇನು ಬಯಕೆಗಳು ಇಲ್ಲದೇ ಇರುವುದು ಮತ್ತೆ ಒಳಗಡೆಯಿಂದ ಪೂರ್ಣತ್ವದ ಅನುಭವವಾಗುವುದು, ಇದು ಒಬ್ಬ ಜ್ಞಾನಿ, ಜೀವನ್ಮುಕ್ತ, ಸಂತ, ಮಹಾತ್ಮ, ಸ್ಥಿತಪ್ರಜ್ಞನ ಲಕ್ಷಣ. ನಾನು ಕಳೆದ ತರಗತಿಯಲ್ಲಿ ಹೇಳಿದ ಹಾಗೆ ಪವಾಡವನ್ನು ಮಾಡುವುದು, ವಿಶೇಷವಾದ ನೆನಪಿನ ಶಕ್ತಿ ಇರುವುದು, ಶಾಸ್ತ್ರ ಗ್ರಂಥಗಳ ಮೇಲೆ ಪುಂಖಾನುಪುಂಖವಾಗಿ ಮಾತನಾಡುವುದು, ಇದು ಯಾವುದೂ ಕೂಡ ಜೀವನ್ಮುಕ್ತನ ಲಕ್ಷಣವಲ್ಲ. ಲಕ್ಷಣ ಅಂದ್ರೆ ನ್ಯಾಚುರಲ್ ಟ್ರೇಟ್ಸ್. ಕೆಲವೊಮ್ಮೆ ಮಹಾತ್ಮರಲ್ಲಿ, ಜೀವನ್ಮುಕ್ತರಲ್ಲಿ ಈ ಪವಾಡಗಳು ಅಥವಾ ಸಿದ್ಧಿಗಳು ತೋರಬಹುದು. ಅದಕ್ಕೆ ಕಾರಣ ಪಂಚದಶಿಯಲ್ಲಿ ವಿದ್ಯಾರಣ್ಯ ಸ್ವಾಮಿಗಳು ಹೇಳ್ತಾರೆ, ಅವರು ಸಾಧನಾ ಕಾಲದಲ್ಲಿ ಮಾಡಿದಂತಹ
ವಿಶೇಷವಾದ ತಪಸ್ಸಿನಿಂದ ಆ ಮನಸ್ಸಿನ ಶಕ್ತಿ ಪ್ರಕಟವಾಗಿರತಕ್ಕಂಥದ್ದು ಸಿದ್ಧಿಗಳ ರೂಪದಲ್ಲಿ. ಅದು ಜ್ಞಾನಿಯು ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಅವನಿಂದ ಅದು ತೋರ್ಕೊಳ್ಳಬಹುದು. ಆದ್ರೆ ಸಿದ್ಧಿಗಳಿರುವುದು ಒಬ್ಬ ಜೀವನ್ಮುಕ್ತನ ಲಕ್ಷಣವಲ್ಲ. ಭಗವದ್ಗೀತೆಯಲ್ಲಾಗಲಿ ಉಪನಿಷತ್ತಾಗಲಾಗಲಿ ಎಲ್ಲೂ ಆ ವಿಷಯವನ್ನು ಪ್ರಸ್ತಾಪ ಮಾಡಲಿಲ್ಲ. ಶ್ರೀಧರ ಸ್ವಾಮಿಗಳಂತ ಮಹಾತ್ಮರು ಜೀವನ್ಮುಕ್ತರಿದ್ದರು. ಹೇಗೆ ಜೀವನ್ಮುಕ್ತನ ಲಕ್ಷಣಗಳನ್ನ ಇಲ್ಲಿ ಹೇಳಿದ್ದಾರೋ ಎಲ್ಲ ಲಕ್ಷಣಗಳನ್ನ ತಮ್ಮ ವರ್ತನೆಯಲ್ಲಿ ತೋರಿದಂತಹ ಮಹಾಪುರುಷರು. ಅವರಲ್ಲಿ ಸಿದ್ಧಿಯೂ ಇತ್ತು, ಸದಾಶಿವ ಬ್ರಹ್ಮೇಂದ್ರರಲ್ಲಿ ಸಿದ್ಧಿಯೂ ಇತ್ತು. ಇನ್ನು ಚಂದ್ರಶೇಖರ ಭಾರತಿ ಸ್ವಾಮಿಗಳು ಅವರ ಚರಿತ್ರೆ ನೋಡಿದಾಗ ಸಿದ್ಧಿಗಳು ಪ್ರಕಟವಾಗಿರೋದು ಕಾಣಿಸುತ್ತೆ. ಇನ್ನು ರಾಮಕೃಷ್ಣ ಪರಮಹಂಸರು ಅಂತಹ ಪವಾಡಗಳನ್ನು ಮಾಡಿದ್ದಾರೆ. ಆದ್ರೆ ಸ್ವತಃ ರಾಮಕೃಷ್ಣರೇ ಕೂಡ ಜ್ಞಾನಿಯ ಲಕ್ಷಣವನ್ನು ಹೇಳುವಾಗ ಈ ಸಿದ್ಧಿಗಳ ಬಗ್ಗೆ ಒಂದು ರೀತಿಯ ತಾತ್ಸಾರವನ್ನು ಹೇಳಿದಂತಹ ಒಂದು ಕಥೆ ಅವರೇ ಹೇಳ್ತಾರೆ. ರಾಮಕೃಷ್ಣರ ದೃಷ್ಟಾಂತ ಕಥೆಗಳಲ್ಲಿ ಬರುತ್ತೆ. ಹಿಮಾಲಯದಲ್ಲಿ ಅನೇಕ ವರ್ಷ ತಪಸ್ಸು ಮಾಡಿಕೊಂಡು ಬಂದು ಒಬ್ಬನು ಹೇಳ್ತಾನಂತೆ, ನಾನು 25 ವರ್ಷ ತಪಸ್ಸು ಮಾಡಿ ನದಿಯ ಮೇಲೆ ನಡ್ಕೊಂಡು ಹೋಗಬಲ್ಲೆ, ಆ ಸಿದ್ಧಿಯನ್ನು ಪಡ್ಕೊಂಡಿದ್ದೇನೆ ಅಂತ. ಆಗ ರಾಮಕೃಷ್ಣರು ಹೇಳ್ತಾರಂತೆ, 25 ಪೈಸೆ ಕೊಟ್ಟಿದ್ರೆ ದೋಣಿಯನ್ನು ದಾಟಿಸ್ತಾ ಇದ್ನಲ್ಲ, 25 ವರ್ಷ ಯಾಕೆ ವೇಸ್ಟ್ ಮಾಡಿದೆ ಅಂತ. ಅಂದ್ರೆ ಸಂತರು ಯಾರೂ ಕೂಡ ಪವಾಡಗಳ ಬಗ್ಗೆ ಮಹತ್ವ ಕೊಡ್ಲಿಲ್ಲ. ಸಹಜವಾದಂತಹ ಲಕ್ಷಣ ಏನು? ಕಾಮನಾತ್ಯಾಗ, ಇಚ್ಛಾರಾಹಿತ್ಯ, ಆತ್ಮತೃಪ್ತಿ, ಆತ್ಮರತಿ, ಆತ್ಮಸಂತುಷ್ಟಿ. ತನ್ನ ಪಾಡಿಗೆ ತಾನು ಆನಂದ, ಶಾಂತಿ, ನೆಮ್ಮದಿಯನ್ನ ಅನುಭವಿಸುವುದೇ ಒಬ್ಬ ಜ್ಞಾನಿಯ ಲಕ್ಷಣ. ನೆನಪಿರ್ಲಿ, ಮೋಕ್ಷ ಅಂದ್ರೆ ಇದುವೇ ಮೋಕ್ಷ, ಬೇರೆ ಏನಲ್ಲ. ಯಾರು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ತನ್ನ ಪಾಡಿಗೆ ಸುಖ ಮತ್ತು ಸಂತೋಷದಿಂದ ಇರ್ತಾನೋ ಅವನೇ ಮುಕ್ತ ಪುರುಷ. ಒಮ್ಮೊಮ್ಮೆ ಈ ಪವಾಡಗಳೆಲ್ಲ ಬಂಧನಕ್ಕೆ ಕಾರಣ ಆಗಬಹುದು. ಹಿಮಾಲಯದ ಸಂತರ ಒಂದು ಚರಿತ್ರೆಯನ್ನು ಬರಿತ ಸ್ವಾಮಿ ರಾಮ ಅವರ ಪುಸ್ತಕದಲ್ಲಿ ಒಂದು ಕಥೆ ಬರ್ತದೆ. ಒಬ್ಬ ಸಾಧು ಇದ್ದಂತೆ, ಅವನಲ್ಲಿ ಸಿದ್ಧಿಗಳೆಲ್ಲ ಉಂಟಾಗಿದ್ವು. ಅವನ ತಲೆ ಕೂದಲು ಕಿತ್ತು ಪ್ರಸಾದ ರೂಪದಲ್ಲಿ ಕೊಡ್ತಾ ಇದ್ದಂತೆ. ಆ ತಲೆ ಕೂದಲು ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಿದವರಿಗೆ ಆಸೆ ಈಡೇರ್ತಿತ್ತಂತೆ. ಕೊನೆಗೆ ಪ್ರತಿದಿನ ಜನ ದೊಡ್ಡ ಕ್ಯೂ ನಿಂತ್ಕೊಂಡ್ ಬಿಟ್ರಂತೆ. ಯಾಕಂದ್ರೆ ಅವನ ತಲೆ ಕೂದಲು ತಗೊಂಡು ಹೋಗ್ಲಿಕ್ಕೆ ಕಿತ್ತು ಕೊಡ್ತಿದ್ದ. ತುಂಬಾ ಇರುವಾಗ ಕಿತ್ತು ಕೊಡ್ಲಿಕ್ಕೆ ತೊಂದರೆ ಆಗ್ತಿರ್ಲಿಲ್ಲ. ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬಂತು ಕೂದಲು. ಆವಾಗ ಅವನು ಕಿತ್ತು ಕೊಡೋದು ನಿಲ್ಲಿಸ್ದ. ಜನ ಬಿಡ್ಲಿಲ್ಲಂತೆ. ಅವನ್ ಕೈ ಕಾಲು ಹಿಡ್ಕೊಂಡು ಕೀಳ್ಲಿಕ್ಕೆ ಶುರು ಮಾಡಿದ್ರಂತೆ. ತಪ್ಪಿಸಿಕೊಂಡು ಅವನು ಕಾಡಿಗೆ ಓಡ್ ಹೋಗಬೇಕಾಗಿ ಬಂತು ಅಂತ ಹೇಳ್ತಾರೆ. ಯಾಕಂದ್ರೆ ಈ ಪವಾಡಗಳು, ಸಿದ್ಧಿಗಳು ಒಮ್ಮೊಮ್ಮೆ ಬಂಧನಕ್ಕೆ ಕಾರಣ ಆಗ್ತದೆ, ಮೋಕ್ಷಕ್ಕಲ್ಲ. ಅಲ್ಲ, ಅದ್ರ ಬಗ್ಗೆ ಯಾವುದೇ ತಿರಸ್ಕಾರದಿಂದ ಹೇಳ್ತಾ ಇಲ್ಲ. ದೊಡ್ಡವರ ಚರಿತ್ರೆಯಲ್ಲಿ ನಾವು ಅದು ಕಾಣ್ತೇವೆ. ಜನರ ಉಪಯೋಗಕ್ಕಾಗಿ ಅದು ಮಾಡಿರೋದಿದೆ. ಆದ್ರೆ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂತಹ ಒಂದು ತಪ್ಪು ಕಲ್ಪನೆ ಏನಪ್ಪಾ ಅಂದ್ರೆ ಸಿದ್ಧಿ ಪವಾಡಗಳೇ ಜ್ಞಾನಿಯ ಲಕ್ಷಣ ಅಂತಕ್ಕಂಥದ್ದು ತುಂಬಾ ತಪ್ಪು. ಆತ್ಮ ತೃಪ್ತಿ, ಆತ್ಮ ಸಂತುಷ್ಟಿಯನ್ನ ಜೀವನ್ಮುಕ್ತನ ಲಕ್ಷಣ ಅಂತ ಹೇಳಿದ್ದಾರೆ. ಸಂಸಾರಿಯ ಲಕ್ಷಣ ಏನು? ಹೊರಗಡೆಯ ಪ್ರಾಪಂಚಿಕ ವಿಷಯ ವಸ್ತುಗಳನ್ನ ಸುಖಕ್ಕಾಗಿ ಆಶ್ರಯಿಸುವುದು. ಇದು ಒಬ್ಬ ಬದ್ಧನ ಲಕ್ಷಣ, ಬಂಧಿಯ ಲಕ್ಷಣ. ಅದಕ್ಕೆ ಬದ್ಧ ಅಂತ ಕರೆಯೋದು. ಬದ್ಧ ಅಂದ್ರೆ ಏನು? ತನ್ನ ಸುಖಕ್ಕೆ ಹೊರಗಡೆಯ ಪ್ರಪಂಚವನ್ನ ಆಶ್ರಯಿಸಿದವನು ಬದ್ಧ. ತನ್ನ ಸುಖ ಶಾಂತಿಗೆ ತನ್ನ ಸ್ವರೂಪವನ್ನೇ ಆಶ್ರಯಿಸಿದವನು ಮುಕ್ತ. ಇಷ್ಟೇ ವ್ಯತ್ಯಾಸ. ಮೆಟ್ಲಲ್ಲಿ ಇಳಿಯುವಾಗ ನಮಗೆ ಪಕ್ಕದಲ್ಲಿರ್ತಕ್ಕಂತಹ ರಾಡ್ ಬೇಕಾದ್ರೆ ನಾವು ಬದ್ಧರು. ಸಹಜವಾಗಿ ಮೆಟ್ಲು ಇಳ್ಕೊಂಡು ಹೋದ್ರೆ ಸುಲಭವಾಗಿ ನಾವು ಮುಕ್ತರು. ನಡೆಯುವುದಕ್ಕೆ ಸಪೋರ್ಟ್ ಬೇಕಾದ್ರೆ ಬದ್ಧರು, ಸಪೋರ್ಟ್ ಇಲ್ಲದೆ ನಡೆಯುವುದಾದ್ರೆ ಮುಕ್ತರು. ಹಾಗೆ ಮನಸ್ಸಿನ ಸಂತೋಷಕ್ಕೆ ಹೊರಗಡೆಯ ಪ್ರಪಂಚವನ್ನ ಆಶ್ರಯಿಸಿದ್ರೆ ಬದ್ಧರು. ಸರ್ವಂ ಪರವಶಂ ದುಃಖಂ ಸರ್ವಂ ಆತ್ಮವಶಂ ಸುಖಂ ಎನ್ನುತ್ತೆ ಮಹಾಭಾರತ. ಪರವಶವಾದಂತಹ ಸುಖ ಯಾವತ್ತೂ ಕೂಡ ದುಃಖವೇ. ಇದು ತನ್ನ ಹೆಂಡತಿ ಚೆನ್ನಾಗಿರ್ಬೇಕು, ತನ್ನ ಮಕ್ಕಳು ಹೀಗಿರ್ಬೇಕು, ತನ್ನ ಸಂಪತ್ತು ಹೀಗಿರ್ಬೇಕು, ತನ್ನ ಈ ಹೊರಗಡೆ ಪ್ರಪಂಚ ನಾವು ಇಟ್ಟ ಹಾಗೆ ಇಚ್ಛಿಸಿದಾಗೆ ಇರುವುದೇ ಇಲ್ಲ. ಅದು ಪ್ರಪಂಚದ ಸ್ವಭಾವವೇ ಏನು ಹೇಳಿ? ಆಗಮಾಪಾಯಿನೋ ನಿತ್ಯ. ಅಂತಂದ್ರೆ ಪ್ರಪಂಚದ ಸ್ವಭಾವ. ಅದಕ್ಕೆ ಅಂಟಿಕೊಂಡಿದ್ದಾನೆ, ದುಃಖಿ ಆಗಲೇಬೇಕು. ಅದು ಸಂಸಾರಿಯ ಲಕ್ಷಣ. ಜ್ಞಾನಿ
ಪ್ರಪಂಚವನ್ನ ತನ್ನ ಸುಖಕ್ಕೆ ಆಶ್ರಯಿಸಿಲ್ಲ. ಇನ್ಯಾವುದನ್ನ ಆಶ್ರಯಿಸಿದ್ದಾನೆ? ತನ್ನ ಸ್ವರೂಪವನ್ನ ಆಶ್ರಯಿಸಿದ್ದಾನೆ. ಅಂದ್ರೆ ಏನರ್ಥ? ಸುಖದಲ್ಲಿಯೂ ಕೂಡ ಎರಡು ರೀತಿಯ ಸುಖಗಳಿವೆ, ನೆನಪಿರ್ಲಿ. ಒಂದು ಸ್ವರೂಪ ಸುಖ, ಸಹಜ ಸುಖ, ನಿತ್ಯ ಸುಖ. ಮತ್ತೊಂದು ವಿಷಯ ಸುಖ, ಸ್ವರೂಪಕ್ಕಿಂತ ಹೊರತಾದಂತಹ ಬಾಹ್ಯ ಪ್ರಪಂಚದ ವಿಷಯ ವಸ್ತುಗಳಿಂದ ಸಿಗುವ ಸುಖ, ಅದೊಂದು ಟೈಪ್. ಇನ್ನೊಂದು ಸ್ವರೂಪ ಸುಖ, ತನ್ನ ಪಾಡಿಗೆ ತಾನು ಬರದಂತಹ ಸುಖ. ಇದು ಯಾರಿಗೂ ಗೊತ್ತಿಲ್ಲ. ಸ್ವರೂಪ ಸುಖದ ವಿಷಯ ಶಾಸ್ತ್ರವನ್ನಲ್ಲದೆ ಇನ್ಯಾರು ಲೌಕಿಕರು ಹೇಳಲ್ಲ. ಪ್ರಾಪಂಚಿಕರೆಲ್ಲರೂ ಕೂಡ ವಿಷಯ ಸುಖವನ್ನಷ್ಟೇ ತಿಳಿದಿದ್ದಾರೆ. ಈಗ ನೋಡಿ, ಉದಾಹರಣೆ ಕೊಡಬೇಕು ಅಂದ್ರೆ, ಒಂದು ಸಿಹಿಯ ಪದಾರ್ಥ ಇದೆ, ಜಿಲೇಬಿಯೋ ಮೈಸೂರು ಪಾಕ ಇದೆ, ಅದರಲ್ಲಿ ಸಿಹಿ ಇದೆ. ಅದು ಎಲ್ಲಿಂದ ಬಂತು ಸಿಹಿ? ಅದರಿಂದಲ್ಲ, ಅದು ಸಕ್ಕರೆಯಿಂದ ಬಂತು. ಸಕ್ಕರೆಗೆ ಸಿಹಿ ಎಲ್ಲಿಂದ ಬಂತು? ಅದು ಅದರ ಸ್ವಭಾವ. ಬೆಂಕಿ ಇರುತ್ತೆ, ನೀರನ್ನು ಕಾಯಿಸ್ತೇವೆ, ನೀರಿಗೆ ಬಿಸಿ ಎಲ್ಲಿಂದ ಬಂತು? ಬೆಂಕಿಯಿಂದ ಬಂತು. ಬೆಂಕಿಗೆ ಬಿಸಿ ಎಲ್ಲಿಂದ ಬಂತು? ಅದು ಅದರ ಸ್ವಭಾವ. ಹಾಗೆ ನೀರೂ ಬಿಸಿಯಾಗಿದೆ, ಬೆಂಕಿಯೂ ಬಿಸಿಯಾಗಿದೆ. ಹಾಗೆ ವಿಷಯ ಸುಖದಲ್ಲಿಯೂ ಸುಖ ಇದೆ, ಸ್ವರೂಪದ ಸುಖದಲ್ಲಿಯೂ ಸುಖ ಇದೆ. ವ್ಯತ್ಯಾಸ ಎಷ್ಟೇ? ವಿಷಯ ಸುಖಕ್ಕೆ ಸುಖ ಅನ್ನುವಂಥದ್ದು ಸ್ವರೂಪದಿಂದ ಬಂತು, ಸ್ವರೂಪದ ಸುಖ ಅದರ ಸ್ವಭಾವ. ಆನಂದೋ ಬ್ರಹ್ಮೇ ದಿವ್ಯಜಾನಾತ್ ರಸೋ ವೈಸಃ. ಅದನ್ನ ಜ್ಞಾನಿಯು ಕಂಡುಕೊಂಡಿರ್ತಾನೆ. ಮನಸ್ಸು ಕುಣಿಯುವುದನ್ನು ನಿಲ್ಲಿಸಿ ತನ್ನ ಮೂಲದಲ್ಲಿ ಹೋಗಿ ನೆಲೆ ನಿಂತ ಅನುಭವ, ಸ್ವರೂಪದಿಂದಲೇ ಆತ್ಮ ಸುಖದ ಅನುಭವವನ್ನು ಪಡೆದ ಮೇಲೆ ಯದ್ಗತ್ವಾನ ನಿವರ್ತಂತೆ, ಅದನ್ನು ಪಡೆದ ಮೇಲೆ ಮತ್ತೆ ಹಿಂತಿರುಗಿ ವಿಷಯ ಸುಖಕ್ಕೆ ಬರುವುದಿಲ್ಲ. ಇದು ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಟ್ರೇಟ್ಸ್ ಆಫ್ ಎ ಜ್ಞಾನಿ. ಜ್ಞಾನಿ ಅಂದ್ರೆ ಯಾರು? ತನ್ನ ಪಾಡಿಗೆ ತಾನು ನೆಮ್ಮದಿ, ಸುಖ, ಶಾಂತಿಯನ್ನ ಅನುಭವಿಸುವವನು. ನೋಡಿ, ಒಮ್ಮೊಮ್ಮೆ ನಮಗೂ ಆಗಬಹುದು, ಎಲ್ಲೋ ಒಂದ್ ಕಡೆಗೆ ಬೇಡಪ್ಪ ನನ್ನ ಪಾಡಿಗೆ ನಾನು ಸುಖವಾಗಿರೋಣ ಅಂತ ಒಮ್ಮೊಮ್ಮೆ ಅನ್ನಿಸ್ತದೆ ನಮಗೆ. ಅದಾಗಲ್ಲ, ಯಾವಾಗಲೂ ಇರಬೇಕು. 24/365 ಏಕಾಂತೆ ಸುಖಮಸ್ಯತಾಂ. ಏಕಾಂತ ನಮಗೆ ಸುಖ ಕೊಡಬೇಕು. ನಮಗೆ ಏಕಾಂತ ಸ್ವಲ್ಪ ಹೊತ್ತು ಸುಖ ಕೊಡ್ಬೋದು. ಹೊರಗಡೆ ಗಲಾಟೆ ನಡೀತಾ ಇದ್ರೆ ಒಳಗಡೆ ಮನೆಯಲ್ಲಿ ಬಂದು ಕೂತ್ಕೊಂಡಾಗ ಸುಖ ಆಗ್ತದೆ, ಮತ್ತೆ ಬೋರ್ ಆಗ್ಲಿಕ್ಕೆ ಶುರುವಾಗ್ತದೆ, ಹೊರಗೆ ಹೋಗೋಣ ಅನ್ಸ್ಲಿಕ್ಕೆ ಶುರುವಾಗ್ತದೆ. ಅದು ಹಾಗಲ್ಲ. ಒಬ್ಬನೇ ಇದ್ರೆ ಅವನಿಗೆ ಬೇಸರ ಅನಿಸೋದಿಲ್ಲ. ಯಾಕೆ? ಸುಖ ಒಳಗಡೆಯಿಂದ ಬರ್ತಿರ್ತದೆ. ನೆನಪಿರ್ಲಿ, ಮನಸ್ಸಿನದೊಂದು ಸ್ವಭಾವ ಉಂಟು. ಏನು? ಅದಕ್ಕೆ ಸುಖ ಬೇಕು. ನೀವು ಒಳಗಡೆಯಿಂದ ಕೊಡ್ತೀರೋ ನೆಮ್ಮದಿಯಿಂದ ಕೂತ್ಕೊಳ್ತದೆ, ಇಲ್ಲ ಹೊರಗಡೆಯಿಂದ ಹುಡುಕ್ಲಿಕ್ಕೆ ಶುರು ಮಾಡ್ತದೆ. ಹೊರಗಡೆಯಿಂದ ಹುಡುಕ್ಲಿಕ್ಕೆ ಶುರು ಮಾಡ್ತದೆ ಎಲ್ಲಿಯ ತನಕ? ಒಳಗಡೆಗೆ ನಾವು ಕೊಡದಿರುವ ತನಕ. ಅದಕ್ಕೆ ಆಸೆಗಳನ್ನೆಲ್ಲ ಬರಿದು ಮಾಡಿದುಕೊಳ್ಳುವುದು ಜ್ಞಾನಿಯ ಲಕ್ಷಣ ಅಂತ ಹೇಳಿದ ತಕ್ಷಣ, ನಾನು ಆಸೆ ಇರೋದನ್ನು ಅದುಮಿ ಹಿಡಿದು ಬಿಡ್ತೇನೆ, ಯಾವ ಆಸೆಯನ್ನು ನಾನು ಪೂರೈಸ್ಕೊಳ್ಳಲ್ಲ ಅನ್ನೋ ಮೂರ್ಖತನ ಕೈ ಹಾಕಬಾರದು. ಆಸೆಗಳೆಲ್ಲ ಖಾಲಿ ಆಗುವುದು ಯಾವಾಗ? ಒಳಗಡೆಗೆ ಪೂರ್ಣತೆಯ ಅನುಭವ ಆದಾಗ. ಅಲ್ಲಿಯವರೆಗೂ ಕೂಡ ಶಾಸ್ತ್ರ ವಿಹಿತವಾದ ಇತಿಮಿತಿಯ ಆಸೆಗಳನ್ನ ಪೂರೈಸಿಕೊಳ್ಳಲೇಬೇಕು. ಯಾಕಂದ್ರೆ TVG ಒಂದು ಕಗ್ಗದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ತೃಪ್ತಿ ಅರಿಯದ ವಾಂಚೆ ಜೀರ್ಣಿಸಿದ ಭುಕ್ತಿವಲು ಗುಪ್ತದಲ್ಲಿ ಕೊಳೆಯುತ್ತೆ ವಿಷ ಬೀಜವಾಗಿ. ಪ್ರಾಪ್ತಿಗೊಳಿಪುದು ಜೀವಕ್ಕೆ ಉನ್ಮಾದ ತಾಪಗಳ ಸುಪ್ತವಹುದೆಂತಿಚ್ಛೆ ಮಂಕುತಿಮ್ಮ. ತೃಪ್ತಿ ಅರಿಯದ ವಾಂಛೆ, ಜೀರ್ಣಿಸದ ಭುಕ್ತಿಯೋಲು. ಡಿಸೈರ್ ಅನ್ನುವಂಥದ್ದು ತುಂಬಾ ತುಂಬಿಟ್ಟುಕೊಂಡಿದ್ದಾನೆ, ಅದನ್ನ ಪೂರೈಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಥವಾ ಪೂರೈಸುವ ಬದಲು ಅದು ಹಿಡಿತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಏನೋ ಉಪನ್ಯಾಸ ಕೇಳ್ಬಿಟ್ಟಿದ್ದಾನೆ, ಆಸೆ ಇಟ್ಕೊಳ್ಳೋದೇ ತಪ್ಪು, ಆಸೆ ಬೇಡ ಅಂತ ಹೇಳ್ಕೊಂಡು ಅದು ಇಟ್ಬಿಟ್ಟಿದ್ದಾನೆ. ಅವಾಗ ಏನಾಗ್ತದೆ ಹೇಳ್ತಾರೆ, ಜೀರ್ಣಿಸದ ಭುಕ್ತಿ ಒಲು ಕೊಳೆಯುತ್ತೆ ವಿಷಬೀಜವಾಗಿ. ಉಂಡ ಆಹಾರ ಜೀರ್ಣ ಆಗದಿದ್ರೆ ಹೇಗೆ ವಿಷಬೀಜವಾಗಿ ಕೊಳಿತದಲ್ಲ, ಹಾಗೆ ಈ ಆಸೆಗಳೆಲ್ಲ ಮನಸ್ಸಿನಲ್ಲಿ ಕೊಳಿಲಿಕ್ಕೆ ಶುರುವಾಗ್ತದೆ ಅಂತ ಹೇಳ್ತಾರೆ. ಒಳಿಪುದು ಜೀವಕ್ಕೆ ಉನ್ಮಾದ ತಾಪಗಳ. ಒಮ್ಮೊಮ್ಮೆ ಅದರಿಂದ ಹಿಡಿಬಹುದು, ಆರೋಗ್ಯ ಕೆಟ್ಟು ಹೋಗ್ಬೋದು.
ಆದ್ರಿಂದ ಆಸೆಗಳನ್ನು ಅದುಮಿ ಹಿಡಿಯಿರಿ, ಆಸೆಗಳನ್ನೆಲ್ಲ ನೀವು ಬರಿದು ಮಾಡಿಕೊಳ್ಳಿರಿ ಎಂಬ ಶಬ್ದಕ್ಕೆ ಅರ್ಥ ಅದುಮಿ ಹಿಡಿಯಿರಿ, ಪ್ರಯತ್ನ ಪೂರ್ವಕವಾಗಿ ಬದಿಯಿಡಿ ಎಂಬ ಅರ್ಥದಲ್ಲ ಅಲ್ಲ. ಎಲ್ಲಿಯ ತನಕ ಮನುಷ್ಯನಿಗೆ ಆಂತರಿಕವಾದ ಸ್ವತಂತ್ರ ಸುಖ ಪ್ರಾಪ್ತಿಯಾಗುವುದಿಲ್ವೋ ಅಲ್ಲಿಯ ತನಕ ಶಾಸ್ತ್ರೋಕ್ತವಾದ ಆಸೆಗಳನ್ನು ಈಡೇರಿಸಿಕೊಳ್ಳುವುದು ದೋಷವಲ್ಲ. ಗೀತೆಯಲ್ಲೇ ಭಗವಂತ ಹೇಳ್ತಾನೆ, ಅಂತಹ ಧಾರ್ಮಿಕವಾದ ಆಸೆಯು ನಾನೇ ಎಂಬುದಾಗಿ ಹೇಳ್ತಾನೆ. ಕಾಮೋಸ್ಮಿ ಭರತರ್ಷಭ, ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಧರ್ಮಕ್ಕೆ ವಿರುದ್ಧವಲ್ಲದ ಕಾಮನೆಗಳು ನಾನೇ ಎಂಬುದಾಗಿ ಹೇಳಿದ್ದಾನೆ. ಹಾಗಾದ್ರೆ ಹೇಗೆ ಆಸೆಗಳು ಖಾಲಿ ಮಾಡೋದು? ಜ್ಞಾನವನ್ನು ಪಡೆಯುವ ಪ್ರಯತ್ನ ಮಾಡಬೇಕು. ಆ ಆತ್ಮ ಸ್ವರೂಪದಲ್ಲಿಯೇ ನೆಲೆ ನಿಲ್ಲುವ ಅಭ್ಯಾಸ ಮಾಡ್ತಾ ಹೋದಾಗೆ ಬಿಟ್ಟು ಹೋಗ್ತದೆ, ಕಾಮನೆಗಳು ಬಿದ್ದು ಹೋಗ್ತದೆ. ಡಿ.ವಿ. ಜಿ ಒಂದು ಕಾಗದಲ್ಲಿ ಹೇಳ್ತಾರೆ, ಮಲಗಿದೋದು ಗನಕೈ ಹೊತ್ತಗಯು ನಿದ್ದಯಲಿ ಕಳಚಿ ಬೀಳ್ವುದು ಪಕ್ವ ಫಲವಂತು ತರುವಿಂ, ಇಳೆಯ ಸಂಬಂಧಗಳು ಸಂಕಲ್ಪ ನಿಯಮಗಳು ಸಡಿಲುವವು ಬಾಳ್ಮಾಗೆ ಮಂಕುತಿಮ್ಮ. ಆ ಪುಸ್ತಕ ಓದ್ತಾ ಇದ್ದಾನೆ, ಮಲ್ಕೊಂಡು ಓದ್ತಿದ್ದಾನೆ. ನಿದ್ದೆ ಬಂದ ತಕ್ಷಣ ಏನಾಗ್ತದೆ? ಕಳಚಿ ಬೀಳ್ತದೆ ಪುಸ್ತಕ. ಮರದಲ್ಲಿರ್ತಕ್ಕಂತಹ ಕಾಯಿ ಹಣ್ಣಾಗಿ ಪರಿಪಕ್ವವಾದ ಮೇಲೆ ಕಳಚಿ ಬೀಳ್ತದೆ. ಅದು ಉರ್ವಾರು ಕಮಿವ ಬಂಧನಾತ್, ತೊಟ್ಟಿನಿಂದ ಕಳಚಿ ಸೌತೆಕಾಯಿಯೋ ಮೊಗೆಕಾಯಿಯೋ ಬೀಳುವ ಹಾಗೆ. ಪಕ್ವ ಫಲವಂತು ತರುವಿಂ, ಇಳೆಯ ಸಂಬಂಧಗಳು ಸಂಕಲ್ಪ ನಿಯಮಗಳು. ನಮ್ಮ ಈ ಸಂಬಂಧಗಳಿರಬಹುದು, ಸಂಕಲ್ಪಗಳು ಅಂದ್ರೆ ಬಯಕೆಗಳಿರಬಹುದು, ನಿಯಮಗಳು, ಲೋಕದ ವಿಧಿ ನಿಷೇಧಗಳ ನಿಯಮಗಳು, ಇವೆಲ್ಲವೂ ಕೂಡ ಕಳಚಿ ಬೀಳುವುದು ಜೀವನ ಪರಿಪಕ್ವವಾದ ಮೇಲೆ, ಜೀವನ ಮಾಗಿದ ಮೇಲೆ. ಮಾಗುವುದಂದ್ರೆ ಇದರ್ಥ ಆತ್ಮನಿಷ್ಠೆ ಪ್ರಾಪ್ತಿಯಾಗ್ತಾ ಹೋಗ್ತಾ ಇದ್ದ ಹಾಗೆ ಆ ಇಚ್ಛೆಗಳು ಬಯಕೆಗಳು ನಮ್ಮಿಂದ ದೂರವಾಗ್ತಾ ಹೋಗ್ತದೆ. ಆದ್ರಿಂದ ಪ್ರಯತ್ನ ಪೂರ್ವಕವಾಗಿ ಇದೊಂದು ಅದುಮೆ ಹಿಡುವ ಪ್ರಯತ್ನವಲ್ಲ. ಸ್ವರೂಪದ ಶಾಂತಿ ಸುಖವನ್ನು ಅನುಭವಿಸುತ್ತಾ ಅದು ಸಹಜವಾಗಿ ಕಳಚಿ ಬಿದ್ದು ಹೋಗುವ ಪ್ರಕ್ರಿಯೆ. ಅದಕ್ಕೆ ನಾವು ಮಾಡಬೇಕಾದದ್ದು ಒಂದು ಇಂದ್ರಿಯಗಳ ಮೇಲೆ ಒಂದು ನಿಯಂತ್ರಣ, ಶಾಸ್ತ್ರೀಯ ಲೆಜಿಟಿಮೇಟ್ ಅಂತ ಹೇಳ್ತಾರಲ್ಲ, ಒಂದು ಇತಿಮಿತಿ ಉಳ್ಳ ಶಾಸ್ತ್ರೀಯವಾದಂತಹ ವಿಷಯ ಭೋಗಗಳನ್ನಷ್ಟೇ ಕೊಡತಕ್ಕಂಥದ್ದು. ಡಿ.ವಿ. ಜಿನೇ ಹೇಳ್ತಾರೆ ಕಗ್ಗದಲ್ಲಿ, ಮನವನಾಳುವುದು ಹಠದ ಮಗುವಿನಾಳುವ ನಯದೆ ಇನಿತಿತ್ತು ಇನಿಸಿನಿತುಕ ಸವಿಕತೆಗಳಿಂದೆ ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು ಇನಿತಿತ್ತು ಮರೆಸಿನಿತ ಮಂಕುತಿಮ್ಮ. ಆ ಹಠದ ಮಗುವಿನ ಆಳುವ ಹಾಗೆ ಮನಸ್ಸನ್ನು ಆಳ್ಬೇಕು ಅಂತ. ಒಂದೇ ಏಟಿಗೆ ತಿರಸ್ಕಾರ ಮಾಡಿದ್ರೂ ಸುಮ್ಮನಿರಿಸ್ಲಿಕ್ಕಾಗಲ್ಲ, ಕೇಳಿದ್ದನ್ನೆಲ್ಲ ಕೊಟ್ಟರೂ ಕೂಡ ಸುಮ್ಮನಿರಲ್ಲ. ಒಮ್ಮೆ ಕೊಡಬೇಕು, ಒಮ್ಮೆ ಬಿಡಬೇಕು. ಈ ರೀತಿಯಾಗಿ ಮಾಡಿ ಮನಸ್ಸನ್ನ ನಿಧಾನವಾಗಿ ಪಳಗಿಸ್ತಾ ಆತ್ಮಜ್ಞಾನದ ಕಡೆ ಕರ್ಕೊಂಡು ಬರಬೇಕು. ಆತ್ಮಜ್ಞಾನದಲ್ಲಿಯೇ ನೆಲೆ ನಿಂತಹ ಮನಸ್ಸು ಸಹಜವಾಗಿ ಎಲ್ಲವನ್ನ ಕಳಚಿ ಬೀಳಿಸುತ್ತೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಭಗವಂತ ಮನಸ್ಸಮಾಧಾನವು ಜ್ಞಾನಿಯ ಲಕ್ಷಣ ಅಂತ ಹೇಳ್ತಾನೆ. ಇನ್ನೆರಡು ಲಕ್ಷಣಗಳನ್ನು ಹೇಳ್ತಾನೆ, ಸಮತ್ವ ಬುದ್ಧಿ, ರಾಗದ್ವೇಷ ರಾಹಿತ್ಯ. ಈ ಎರಡು ಲಕ್ಷಣಗಳು ಆತ್ಮಜ್ಞಾನಿಯಲ್ಲಿ ಸಹಜವಾಗಿ ತೋರ್ತವೆ. ದುಃಖೇಶ್ವನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತ ಧೀರ್ಮುನಿರುಚ್ಯತೆ. ಮುನಿ ಸ್ಥಿತಧೀ ಅಂತ ಕರೆಯಲ್ಪಡ್ತಾನೆ. ಮುನಿ ಅಂದ್ರೆ ಸಾಧಕ ಅಂತ ಅರ್ಥ. ಮನನಾತ್ ಮುನಿಹಿ, ಮೌನಾತ್ ಮುನಿಹಿ ಅಂತನೂ ಇದೆ. ಮೌನಾತ್ ಅಂದ್ರೆ ಏನು? ಸುಮ್ಮನೆ ಕೂತ್ಕೊಂಡಿದ್ರೆ ಅವನಿಗೆ ಮುನಿ ಅಂತ ಹೇಳ್ತಾರೆ. ಅದಕ್ಕಿಂತಲೂ ಸರಿಯಾದ ವ್ಯಾಖ್ಯಾನ ಏನು? ಮನನಾತ್ ಮುನಿಹಿ. ಕೆಲವೊಮ್ಮೆ ಬಾಯಲ್ಲಿ ಸುಮ್ಮನೆ ಕೂತ್ಕೊಳ್ಬಹುದು, ಮನಸ್ಸಲ್ಲಿ ಯೋಚನೆ ನಡೀತಾ ಇರ್ತದೆ, ಅದರಿಂದ ಪ್ರಯೋಜನ ಇಲ್ಲ. ಮನಸ್ಸಿನಲ್ಲಿ ಆತ್ಮ ವಿಚಾರವನ್ನ ಮಾಡ್ತಾ ಇರುವವನಿಗೆ ಹೆಸರು ಮುನಿ. ಅಂತಹ ಮುನಿಯು ಸ್ಥಿತಧೀ ಆದ್ರೆ ಆತ್ಮನಲ್ಲಿ ನೆಲೆ ನಿಂತ ಬುದ್ಧಿ ಉಳ್ಳವನು ಅಥವಾ ಜ್ಞಾನನಿಷ್ಠನು, ಜೀವನ್ ಮುಕ್ತನು ಅಂತ ಕರೆಯೋದು ಯಾವಾಗ ಅಂದ್ರೆ ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ. ದುಃಖದ ಪರಿಸ್ಥಿತಿ ಬಂದಾಗ ಅನುದ್ವಿಗ್ನ ಮನನಾಗ್ತಾನೆ.
ಉದ್ವಿಗ್ನತೆ ಅವನಲ್ಲಿ ಇರುವುದಿಲ್ಲ. ಸುಖೇಶು ವಿಗತ ಸ್ಪೃಹ, ಸುಖದ ಪರಿಸ್ಥಿತಿ ಬಂದಾಗ ಸ್ಪೃಹ ಅಂದ್ರೆ ಬಯಕೆ, ಇಚ್ಛೆ, ಅದಕ್ಕೆ ಅಂಟಿಕೊಂಡಿರುವುದಿಲ್ಲ. ಜೀವನ ಅಂದ ಮೇಲೆ ಎರಡು ರೀತಿಯ ಪರಿಸ್ಥಿತಿಗಳು ಬರ್ತಾ ಇರುತ್ತೆ. ಒಂದು ಅನುಕೂಲ ಪರಿಸ್ಥಿತಿ, ಮತ್ತೊಂದು ಪ್ರತಿಕೂಲ ಪರಿಸ್ಥಿತಿ. ಪರಿಸ್ಥಿತಿ ಅಂದ್ರೇನು? ದೇಶ, ಕಾಲ, ವಸ್ತು, ವ್ಯಕ್ತಿ, ಈ ನಾಲ್ಕನ್ನು ಸೇರಿಸಿ ಪರಿಸ್ಥಿತಿ ಅಂತ ಹೇಳ್ತೇವೆ. ಕೆಲವೊಮ್ಮೆ ಈ ನಾಲ್ಕು ನಮಗೆ ಅನುಕೂಲಕರವಾಗಿರ್ತದೆ, ಕೆಲವೊಮ್ಮೆ ಇದು ಪ್ರತಿಕೂಲಕರವಾಗಿರ್ತದೆ. ಸಂಸ್ಕೃತ ಶಬ್ದಗಳಲ್ಲಿ ಬಹಳ ಚಂದದ ಸ್ವಾರಸ್ಯವನ್ನಿಟ್ಟಿದ್ದಾರೆ. ಅನುಕೂಲ, ಪ್ರತಿಕೂಲ ಎನ್ನುವ ಶಬ್ದ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ನದಿ ಎನ್ನುವಂಥದ್ದು ಆ ದಡದ ಜೊತೆಯಲ್ಲೇ ಹರಿದುಕೊಂಡು ಹೋದ್ರೆ ಅನುಕೂಲ. ಕೂಲ ಅಂದ್ರೆ ಸಂಸ್ಕೃತದಲ್ಲಿ ದಡ ಅಂತ, ನದಿಯ ದಂಡೆ ಇರುತ್ತಲ್ಲ ಅದಕ್ಕೆ ಕೂಲ ಅಂತ ಹೇಳ್ತಾರೆ. ಅನುಕೂಲ ಅಂದ್ರೆ ಆ ನದಿ ಎನ್ನುವಂಥದ್ದು ಆ ದಡೆಗೆ ವಿರೋಧವಾಗದ ಹಾಗೆ ಅದ್ರ ಜೊತೆಗೆ ಹರಿದುಕೊಂಡು ಹೋದ್ರೆ ಅನುಕೂಲ. ಪ್ರತಿಕೂಲ ಅಂದ್ರೆ ಪ್ರವಾಹದ ಕಾಲದಲ್ಲಿ ದಡಗಳನ್ನು ಒಡೆದು ಎಲ್ಲೆಲ್ಲೋ ಹರಿದು ಹೋಗುವಂಥದ್ದು ಅಥವಾ ಪ್ರವಾಹಕ್ಕೆ ವಿರುದ್ಧವಾಗಿ ಹರಿಯುವಂಥದ್ದು, ಇದೆಲ್ಲ ಪ್ರತಿಕೂಲ ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲೂ ಅಷ್ಟೇ, ಒಮ್ಮೊಮ್ಮೆ ಅನುಕೂಲಗಳು ಬರ್ತದೆ, ಒಮ್ಮೊಮ್ಮೆ ಪ್ರತಿಕೂಲಗಳು ಬರ್ತದೆ. ಕಾಲ ನದಿಯಲ್ಲಿ ನಮ್ಮ ಬಾಳ ದೋಣಿಯು ಮೆರೆದು ತೇಲುತ್ತೆ ಭಯವ ಕಾಣದೆ ಸಾಗುತ್ತಿರಲು, ಗಾಳಿ ಯಾವಗಮೋ ಬಂದೆತ್ತಣಿನೋ ಬೀಸುತ್ತ ಮೇಲ ಕೀಳಾಗಿ ಪುದು ಮಂಕುತಿಮ್ಮ. ಒಮ್ಮೊಮ್ಮೆ ಗೊತ್ತಿಲ್ಲ, ಹೇಳ್ದೆ ಕೇಳದೆ, ಹೇಳದನೆ ಕೇಳದನೆ ಬಹನು ವಿಧಿರಾಯ. ವಿಧಿ ಎನ್ನುವಂಥದ್ದು ಹೇಗೇಗೋ ಬಂದ್ಬಿಡುತ್ತೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೇವಲ್ಲ, ಯಾರಿಗೂ ಕಲ್ಪನೆ ಆಗದೇ ಇರತಕ್ಕಂತಹ ಒಂದು ವಿಚಿತ್ರವಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ. ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ, ಇದು ಯಾಕೆ ಅಂತ. ಇದು ಹೀಗೆ, ಯಾಕೆ ಅಂತ ಏನಿಲ್ಲ ಇದಕ್ಕೆ. ಹಿಂದೆನೂ ನಡೀತಾ ಇತ್ತು, ಇಂದೂ ನಡೀತಾ ಇದೆ, ಮುಂದೂ ನಡೀತಾ ಇರ್ತದೆ. ಒಮ್ಮೆ ಅನುಕೂಲ ಪರಿಸ್ಥಿತಿ, ಒಮ್ಮೆ ಪ್ರತಿಕೂಲ ಪರಿಸ್ಥಿತಿ. ಅದು ಪ್ರಕೃತಿಯ ಲಕ್ಷಣ. ಅದು ದೇಶ, ಕಾಲ, ವಸ್ತು, ವ್ಯಕ್ತಿ. ದೇಶ ಅಂದ್ರೆ ಏನು? ಜಾಗ. ನಾವು ಉಳ್ಕೊಂಡಿರ್ತಕ್ಕಂತಹ ಜಾಗಕ್ಕೆ, ಭೂಭಾಗಕ್ಕೆ ಹೆಸರು ದೇಶ ಅಂತ. ಈ ದೇಶ ಅನ್ನೋ ಶಬ್ದಕ್ಕೆ ಭಾರತ ದೇಶ, ಅಮೆರಿಕ ದೇಶ ಹೀಗೆ ತಕೊಳ್ಬಾರದು. ದೇಶ ಅಂದ್ರೆ ನಾವು ಉಳಿದಿರೋ ಊರು. ಆ ಊರು ಅನ್ನುವಂಥದ್ದು ನಗರವೋ ಊರೋ ಅದು ಒಮ್ಮೊಮ್ಮೆ ಅನುಕೂಲವಾಗಿರ್ತದೆ, ಒಮ್ಮೆ ಪ್ರತಿಕೂಲವಾಗಿರ್ತದೆ. ಬೆಂಗಳೂರು ತುಂಬಾ ಅನುಕೂಲಕರವಾಗಿತ್ತು ಎಷ್ಟೋ ಸಲ, ಈಗ ಪ್ರತಿಕೂಲವಾಗಿದೆ. ಮುಂಚೆ ಅಮೆರಿಕ ಎಲ್ಲ ತುಂಬಾ ಅನುಕೂಲಕರವಾಗಿತ್ತು, ಈಗ ಪ್ರತಿಕೂಲವಾಗಿದೆ. ಅದರಿಂದ ದೇಶ ಅನ್ನುವಂಥದ್ದು ಅನುಕೂಲವಾಗ್ತದೆ, ಪ್ರತಿಕೂಲವಾಗ್ತದೆ. ಕಾಲ ಅನ್ನುವಂಥದ್ದು ಕೂಡ ಅನುಕೂಲವಾಗ್ತದೆ, ಪ್ರತಿಕೂಲವಾಗ್ತದೆ. ಕಾಲ ಅಂದ್ರೇನು? ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ, ಹೀಗೊಂದು ಕಾಲ. ಮತ್ತು ನಮ್ಮ ಜೀವನದಲ್ಲೇ ಕೂಡ ಜಾತಕದ ಪ್ರಕಾರ ಸಂಧಿ, ಶಾಂತಿ ಮುಂತಾದವುಗಳು ಹೇಳ್ತಾರಲ್ಲ, ಅನುಕೂಲವಾದ ಕಾಲ, ಪ್ರತಿಕೂಲವಾದ ಕಾಲ ಬರ್ತಾ ಇರುತ್ತೆ. 7.5 ಶುರುವಾದ ತಕ್ಷಣ 7.5 ವರ್ಷ ಪ್ರತಿಕೂಲ ಕಾಲ. ಶುಕ್ರ ದಿಸೆ ಶುರುವಾಯಿತು ಅಂದ್ರೆ ಅನುಕೂಲವಾದ ಕಾಲ, ಈ ಅರ್ಥದಲ್ಲೂ ಕಾಲ. ಇನ್ನು ಪ್ರಕೃತಿಯಲ್ಲೇ ಕೂಡ ಮಳೆಗಾಲವಂತೆ, ಚಳಿಗಾಲವಂತೆ ಬದಲಾಯಿಸ್ತಾ ಇರ್ತದೆ. ಅದು ಇಲ್ಲ ಚಳಿಗಾಲವೇ ಇರ್ಲಿ ಹಾಗೆ ಹೇಳಲಿಕ್ಕೆ ಆಗಲ್ಲ ನಮ್ಗೆ, ಅದು ಬದಲಾವಣೆ ಆಗೋದೇ ಅದರ ಸಹಜವಾದ ನಿಯಮ. ಇನ್ನು ವಸ್ತುಗಳು ಅಷ್ಟೇನೆ, ವಸ್ತುಗಳು ಅನುಕೂಲವಾಗ್ತವೆ, ಪ್ರತಿಕೂಲವಾಗ್ತವೆ. ತಂದಂತಹ ವಸ್ತು ಯಾವಾಗಲೂ ಒಂದೇ ತೆರನಾಗಿರುತ್ತೆ, ಹಳ ಹೋಗುತ್ತೆ. ಇನ್ನು ವ್ಯಕ್ತಿಗಳ ವಿಷಯದಲ್ಲಂತೂ ಕೇಳೋದೇ ಬೇಡ. ಇವತ್ತು ಬೆಳಿಗ್ಗೆ ಅನುಕೂಲವಾಗಿದ್ರೆ ಸಂಜೆ ಪ್ರತಿಕೂಲ, ಅವನು ಅನುಕೂಲ ಅಂದ್ರೆ ಇವನು ಪ್ರತಿಕೂಲ. ಈ ರೀತಿ ಈ ಪರಿಸ್ಥಿತಿ ಅನ್ನುವಂಥದ್ದು ಎರಡೂ ರೀತಿಯ ಅನುಭವವನ್ನು ನಮ್ಮ ಮುಂದೆ ತಂದು ಒಡ್ತಾ ಇರ್ತದೆ. ಸಂಸಾರಿ ಏನ್ ಮಾಡ್ತಾನೆ, ಅನುಕೂಲವಾದ ಪರಿಸ್ಥಿತಿಯೇ ಇರಬೇಕು ಅಂತ ಆಸೆ ಪಟ್ಟುಕೊಳ್ತಾನೆ, ಪ್ರತಿಕೂಲವಾದ ಪರಿಸ್ಥಿತಿ ಬರೋದು ಬೇಡ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ. ದೇವರ ಮುಂದೆ ಪೂಜಾ ಸಂಕಲ್ಪಗಳನ್ನು ಮಾಡುವಾಗ ಇದೇ ಹೇಳ್ಕೊಳ್ಳೋದು, ಯಾವ ಪ್ರತಿಕೂಲವಾದ ಪರಿಸ್ಥಿತಿಯೂ ಬರದೇ ಇರಲಿ, ಎಲ್ಲವೂ ಅನುಕೂಲವಾದಂತಹ ಪರಿಸ್ಥಿತಿ ಬರಲಿ. ಇದು ಒಬ್ಬ ಸಂಸಾರಿಯ ಪ್ರಾರ್ಥನೆ. ಆದರೆ ಜ್ಞಾನಿ, ಜೀವನ್ಮುಕ್ತ ಏನ್ ಹೇಳ್ತಾನೆ? ದುಃಖೇಶು ಅನುದ್ವಿಗ್ನ ಮನಃ.
ಪರಿಸ್ಥಿತಿ ಹೇಗೇ ಬಂದರೂ ಕೂಡ ತನ್ನ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಯಾರೋ ಅವಮಾನ ಮಾಡಿದ್ರು, ಶರೀರಕ್ಕೆ ಏನೋ ರೋಗ ಬಂತು, ಏನೋ ನಾನು ಒಂದು ಹೊತ್ತು ಊಟವೇ ಸಿಕ್ಕಲಿಲ್ಲ, ಪ್ರತಿಕೂಲ ಪರಿಸ್ಥಿತಿ ಜ್ಞಾನಿಯ ಜೀವನದಲ್ಲೂ ಬರ್ತದೆ, ನೆನಪಿರ್ಲಿ. ಎಷ್ಟೋ ಜನ ತಪ್ಪು ತಿಳ್ಕೊಂಡಿದ್ದಾರೆ, ಆತ್ಮಜ್ಞಾನಿ ಆದ ಮೇಲೆ ಕಷ್ಟ ಬರೋದಿಲ್ಲ ಅವರಿಗೆ ಅಂತ. ಇಲ್ಲ, ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಪ್ರಾರಬ್ಧ ಕರ್ಮ ಜ್ಞಾನಿಯನ್ನು ಬಿಟ್ಟಿಲ್ಲ. ಸಂಚಿತ ಆಗಾಮಿ ಕರ್ಮಗಳು ಜ್ಞಾನಿಗೆ ಇಲ್ಲ. ಸಂಚಿತ ಕರ್ಮಗಳು ಸುಟ್ಟು ಭಸ್ಮವಾಗಿರ್ತದೆ, ಆಗಾಮಿ ಕರ್ಮಗಳು ಹುಟ್ಟುವುದಿಲ್ಲ. ಯಾಕಂದ್ರೆ ಅವನು ಜ್ಞಾನದಿಂದ ಕೆಲಸ ಮಾಡ್ತಾ ಇದ್ದಾನೆ. ಇನ್ನು ಪ್ರಾರಬ್ಧ ಅನ್ನೋದು ಬಿಟ್ಟ ಬಾಣದ ಹಾಗೆ, ಅದನ್ನು ತಪ್ಪಿಸ್ಲಿಕ್ಕಾಗಲ್ಲ. ಜ್ಞಾನಿಯ ಜೀವನದಲ್ಲಿಯೂ ಕೂಡ ಮಾನ ಅವಮಾನ, ಲಾಭ ನಷ್ಟ, ಜಯ ಅಪಜಯ ಬರುವುದೇ ಬರ್ತದೆ. ಅದರಿಂದ ಸಂತರ ಚರಿತ್ರೆಯಲ್ಲಿ ನೋಡ್ತೇವಲ್ಲ, ಬಹುಶಃ ಸಾಮಾನ್ಯ ವ್ಯಕ್ತಿಗಳಿಗಿಂತ ಅಧಿಕ ಮಟ್ಟದ ಮಾನಾಪಮಾನಗಳು, ದ್ವಂದ್ವಗಳು ಅವರು ಅನುಭವಿಸಿದ್ದಾರೆ. ಅಂದ್ರೆ ಎಲ್ಲರೂ ಅನುಭವಿಸಲೇಬೇಕು. ಪ್ರಾರಬ್ಧ ಹೇಗಿದೆಯೋ ಹಾಗೆ ಒಬ್ಬ ಜ್ಞಾನಿಗೆ ಅನುಕೂಲ ಪ್ರಾರಬ್ಧ ಇರ್ಬೋದು, ಅವನಿಗೇನು ಸಮಸ್ಯೆಗಳು ಬರದೇನೂ ಇರಬಹುದು. ಸಮಸ್ಯೆಗಳ ಮಧ್ಯದಲ್ಲೇ ಬೇಯುವಂತಹ ಜ್ಞಾನಿಗಳು, ಆತ್ಮನಿಷ್ಠರು ಇರಬಹುದು. ಅದು ಅವರವರ ಪ್ರಾರಬ್ಧವನ್ನು ಆಶ್ರಯಿಸಿಕೊಂಡಿದೆ. ಆದ್ದರಿಂದ ಜ್ಞಾನಿಯ ಜೀವನದಲ್ಲಿ ಪ್ರಾರಬ್ಧಗಳು ವಿಪರೀತ ಪರಿಸ್ಥಿತಿಯನ್ನು ತಂದೊಡ್ಡಿದಾಗ ಬೇರೆ ಸಂಸಾರಿಗಳು ವರ್ತಿಸುವ ಹಾಗೆ ಇವನು ವರ್ತಿಸುವುದಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಪೂರ್ವ ಪ್ರಾರಬ್ಧದ ಪ್ರಕಾರ ಸುಖದ ಭೋಗದ ಅನುಕೂಲದ ವ್ಯವಸ್ಥಿತವಾದಂತಹ ಒಂದು ಜೀವನವೇ ಬಂತು ಅವನಿಗೆ, ರಾಜಾಶ್ರಯವೇ ಸಿಕ್ತು, ರಾಜನ ವೈಭವಗಳೆಲ್ಲವನ್ನೂ ಅವನು ಅನುಭವಿಸುವಾಗ ಆಯ್ತು ಅಂತ ಇಟ್ಟುಕೊಳ್ಳೋಣ. ಅವ ಅದಕ್ಕೆ ಅಂಟಿಕೊಳ್ಳೋದಿಲ್ಲ. ಮಾರನೇ ದಿನ ಬೆಳಗ್ಗೆ ದಂಡ ಕಮಂಡಲ ಹಿಡ್ಕೊಂಡು ಹೊರಡಬೇಕು, ಸಂತೋಷವಾಗಿ ಹೊರಟು ಹೋಗ್ತಾನೆ. ಇನ್ನು ಕಷ್ಟ ಅವಮಾನಗಳ ಪರಿಸ್ಥಿತಿ ಬಂತು, ಇದು ನನ್ನ ಪ್ರಾರಬ್ಧ, ಇದು ಬಂತು, ಇದು ಹೊರಟು ಹೋಗ್ತದೆ, ಇರ್ಲಿ ತೊಂದರೆ ಇಲ್ಲ ಅಂತ ಹೇಳಿ ಅನುಭವಿಸ್ಕೊಂಡು ಹೋಗ್ತಾನೆ. ದೇರ್ ಇಸ್ ನೋ ಕಂಪ್ಲೇಂಟ್ಸ್. ಜ್ಞಾನಿಯ ಜೀವನದಲ್ಲಿಯೂ ಪೇನ್ ಅನ್ನುವಂಥದ್ದಿದೆ, ಆದ್ರೆ ಸಫರಿಂಗ್ಸ್ ಇಲ್ಲ. ಪೇನ್ ಮತ್ತು ಸಫರಿಂಗ್ಸ್ ಮಧ್ಯೆ ನಮಗೆ ವ್ಯತ್ಯಾಸ ಗೊತ್ತಿರಬೇಕು. ನೋವು ಶರೀರಕ್ಕೆ ಬಂದಾಗ, ಶರೀರಕ್ಕೆ ನೋವು ಬಂದಿದೆ, ಅದಕ್ಕೆ ಔಷಧಿಯನ್ನು ಕೊಡಿಸೋಣ, ಅದು ಶರೀರ ಧರ್ಮ ಏನಿದೆ ಅದನ್ನು ಪರಿಪಾಲಿಸೋಣ, ಜ್ಞಾನಿಯು ಅದನ್ನು ಮಾಡ್ತಾನೆ. ಆದರೆ ಮನಸ್ಸಲ್ಲಿ ವ್ಯಥೆ ಪಟ್ಟುಕೊಂಡಲ್ಲ, ಮನಸ್ಸಲ್ಲಿ ಸಫರಿಂಗ್ ಮಾಡಿಕೊಂಡು ಅಲ್ಲ. ಪರಿಸ್ಥಿತಿ ಅಂತ ನೋಡ್ತಾನೆ, ಇನ್ಸಿಡೆಂಟ್ ಅಂತ ನೋಡ್ತಾನೆ, ಅದನ್ನ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಲ್ಲ, ಪ್ರಾಬ್ಲಮ್ ಅನ್ನ ಕ್ರೈಸಿಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಲ್ಲ. ನಾವು ಹಾಗಲ್ಲ, ಆ ಪರಿಸ್ಥಿತಿ ಬರುವುದಕ್ಕಿಂತ ಮುಂಚೆನೇ ಒದ್ದಾಡ್ತೇವೆ. ಹೊಟ್ಟೆ ನೋವು ಬಂದ ತಕ್ಷಣ ಏನೋ ಸಮಸ್ಯೆ ಬಂತು ಅಂತ ಮಾನಸಿಕವಾಗಿ ಹಿಂಸೆ ಪಡ್ತೇವೆ. ಆ ಮಾನಸಿಕ ಹಿಂಸೆ ಜ್ಞಾನಿಗೆ ಇಲ್ಲ. ಇದು ಹೇಗೆ ಸಾಧ್ಯವಾಯ್ತು ಅವನಿಗೆ? ವಿಪರೀತ ಪರಿಸ್ಥಿತಿಗಳನ್ನು ಸಮಚಿತ್ತತೆಯಿಂದ ನೋಡ್ಲಿಕ್ಕೆ ಹೇಗೆ ಸಾಧ್ಯವಾಯ್ತು ಅಂದ್ರೆ, ಅವನು ತನ್ನ ಸುಖಕ್ಕೆ ಪರಿಸ್ಥಿತಿಯನ್ನು ಆಶ್ರಯಿಸಿಲ್ಲ. ಹ್ಯಾಪಿನೆಸ್ ಅಂಡ್ ಸೆಕ್ಯೂರಿಟಿ, ಪೀಸ್ ಅಂಡ್ ಸೆಕ್ಯೂರಿಟಿ ಏನಿದೆ, ಸಂಸಾರಿಯಾದವನು ಬಾಹ್ಯ ಪ್ರಪಂಚವನ್ನು ಆಶ್ರಯಿಸ್ತಾನೆ ಭದ್ರತೆಗಾಗಿ ಮತ್ತು ಸುಖಕ್ಕಾಗಿ. ಆದ್ರೆ ಜ್ಞಾನಿ ಸುಖ ಮತ್ತು ಭದ್ರತೆಯನ್ನು ತನ್ನ ಆತ್ಮನಿಂದಲೇ ಪಡ್ಕೊಂಡಿರ್ತಾನೆ. ಆದ್ದರಿಂದ ಪರಿಸ್ಥಿತಿಗಳ ಬದಲಾವಣೆ ಅವನನ್ನ ವಿಚಲಿತನನ್ನಾಗಿ ಮಾಡಲ್ಲ. ಇದನ್ನೆಲ್ಲ ತಿಳಿಯಬೇಕಾದ್ರೆ ಸಂತರ ಚರಿತ್ರೆಯನ್ನ ನಾವು ಓದಬೇಕು. ಯಾವನೋ ಒಬ್ಬ ಸಂತನಿಗೆ ಎಂಥೆಂಥ ಅವಮಾನಗಳಾಗಿದ್ವು, ಅವನು ಮಾಡದೇ ಇರತಕ್ಕಂಥ ತಪ್ಪಿಗೆ ಅವನಿಗೆ ಜೈಲು ಶಿಕ್ಷೆ ಆಯ್ತು. ಅಲ್ಲಿಂದ ಹೊರಗಡೆಗೆ ಗೊತ್ತಾಯ್ತು ನಂತರ ಅವನು ತಪ್ಪು ಮಾಡ್ಲಿಲ್ಲ ಅಂತ ಹೊರಗಡೆ ಕಳಿಸಿದ್ರು. ಜೈಲಿಗೆ ಹೋದಾಗ್ಲೂ ಸಂತೋಷವಾಗಿ ಹೋದ, ಜೈಲಿಂದ ಹೊರಗಡೆಗೆ ಬಿಟ್ಟಾಗ್ಲೂ ಅದೇ ಸಂತೋಷವಾಗಿತ್ತು. ಯಾಕೆ? ಪ್ರಾರಬ್ಧದ ಪ್ರಕಾರ ಹೋಗ್ಬೇಕು ಅಂತಿತ್ತು, ಹೋದೆ. ಪ್ರಾರಬ್ಧದ ಪ್ರಕಾರ ಬಿಡುಗಡೆ ಆಗ್ಬೇಕಿತ್ತು ಅಂತ ಬಂದೆ. ಯಾವುದಕ್ಕೂ ಕೂಡ ಅವನು ವಿಚಲಿತನಾಗಲ್ಲ. ಆ ಒಂದು ಬಂಡೆಯ ಹಾಗಿರತಕ್ಕಂತಹ ಮನಸ್ಥಿತಿ, ಸಮಚಿತ್ತತೆ, ಅದು ಜ್ಞಾನಿಯ ಲಕ್ಷಣ. ಇನ್ನು ಮುಂದಿನ ವಾಕ್ಯದಲ್ಲಿ ಭಗವಂತ ಹೇಳ್ತಾನೆ, ವೀತರಾಗ ಭಯ ಕ್ರೋಧ. ಜ್ಞಾನಿಗೆ ರಾಗ ಭಯ ಕ್ರೋಧ ಇದು ಇರುವುದಿಲ್ಲ ಅಂತ ಹೇಳ್ತಾನೆ. ರಾಗ ಕ್ರೋಧ ಅಂತನೂ ಹೇಳ್ಬೋದು, ರಾಗ ದ್ವೇಷ ಅಂತನೂ ಹೇಳ್ಬೋದು. ಅದನ್ನೇ ಮೂರಾಗಿ ವಿಂಗಡಿಸಿ ಹೇಳಿದ್ದಾನೆ. ರಾಗ ಕ್ರೋಧ, ರಾಗ ದ್ವೇಷ ಅಂತ ಹೇಳೋ ಬದಲು ರಾಗ ಭಯ ಕ್ರೋಧ ಅಂತ ಹೇಳಿದ್ದಾನೆ. ಯಾಕಂದ್ರೆ ಇವೆಲ್ಲ ಒಂದೇ ಫ್ಯಾಮಿಲಿ, ಅಣ್ಣ ತಮ್ಮಂದಿರು. ಅಹಂಕಾರ ಅನ್ನತಕ್ಕಂತಹ ಅಪ್ಪನಿಗೆ
ಅಜ್ಞಾನ ಅನ್ನತಕ್ಕಂತಹ ತಾಯಿಗೆ ಹುಟ್ಟುವಂತಹ ಮಕ್ಕಳು ಇವರೆಲ್ಲ ರಾಗ, ದ್ವೇಷ, ಕಾಮ, ಕ್ರೋಧ ಇವುಗಳೆಲ್ಲ ಒಂದಕ್ಕೊಂದು ಸಂಬಂಧ, ರಕ್ತ ಸಂಬಂಧಿಗಳೇ ಇವೆಲ್ಲ. ಎಲ್ಲಿ ರಾಗ ಇದೆಯೋ ಅಲ್ಲಿ ಭಯ ಇರ್ತದೆ, ಎಲ್ಲಿ ಭಯ ಇರ್ತದೋ ಅಲ್ಲಿ ಕ್ರೋಧ ಇರ್ತದೆ. ಎಲ್ಲಿಯ ತನಕ ಇದಿರ್ತದೋ ಮನುಷ್ಯನಿಗೆ ಶಾಂತಿ ಇಲ್ಲ. ಆತ್ಮಜ್ಞಾನಿಗೆ ಇದು ಕ್ಷೀಣವಾಗಿರ್ತದೆ ಅಥವಾ ಸರ್ವಥಾ ಇರುವುದೇ ಇಲ್ಲ. ರಾಗ ಅನ್ನುವ ಶಬ್ದಕ್ಕೆ ಏನರ್ಥ? ಇದು ಸಂಗೀತದಲ್ಲಿ ಹೇಳುವಂತಹ ಕಾಂಬೋಧಿಯೋ ಅಥವಾ ಏನು ಭೈರವಿಯೋ ಮುಂತಾದ ರಾಗ ಅಲ್ಲ. ಇಲ್ಲಿ ರಾಗ ಅಂದ್ರೆ ಅಟ್ಯಾಚ್ಮೆಂಟ್ ಅಂತ ಅರ್ಥ. ನೋಡಿ, ಹಿಂದಿನ ಶ್ಲೋಕದಲ್ಲಿ ಕಾಮ ಅಂತ ಬಳಸಿದಾನೆ. ಕಾಮ ಅಂದ್ರೆ ಮನಸ್ಸಿನಲ್ಲಿರುವ ಬಯಕೆಗೆ ಕಾಮ ಅಂತಾರೆ. ರಾಗ ಅಂದ್ರೆ ನಾವು ಹೊಂದಿರುವ ವಸ್ತು ವ್ಯಕ್ತಿಗಳ ಬಗ್ಗೆ ಇರತಕ್ಕಂತಹ ಅಭಿಮಾನ, ತಾದಾತ್ಮ್ಯ. ನನ್ನ ಮನೆಯ ಬಗ್ಗೆ ನನಗೆ ಪ್ರೀತಿ ಇದ್ರೆ ಅದಕ್ಕೆ ರಾಗ, ಹೆಂಡತಿ ಮಕ್ಕಳ ಬಗ್ಗೆ ಪ್ರೀತಿ ಇದ್ರೆ ಅದಕ್ಕೆ ಹೆಸರು ರಾಗ, ಹಣ ಹೆಸರು ಕೀರ್ತಿ ಬಗ್ಗೆ ಪ್ರೀತಿ ಇದ್ರೆ ಅದಕ್ಕೆ ಹೆಸರು ರಾಗ. ಮನಸ್ಸಲ್ಲಿ ಅದು ಬೇಕೆಂಬ ಬಯಕೆ ಇದ್ರೆ ಅದಕ್ಕೆ ಹೆಸರು ಕಾಮ. ಕಾಮ ಎಂಬ ಶಬ್ದಕ್ಕೆ ಒಂದು ಅರ್ಥ, ರಾಗ ಎಂಬ ಶಬ್ದಕ್ಕೆ ಒಂದು ಅರ್ಥ. ಈ ರಾಗ ಎನ್ನುವ ಶಬ್ದಕ್ಕೆ ಸಾಮಾನ್ಯವಾಗಿ ಮಮಕಾರ ಅನ್ನುವ ಶಬ್ದವನ್ನು ಕೂಡ ಬಳಸ್ತಾರೆ. ಅದರಿಂದ ನಾನು ಹೊಂದಿರುವ ವಸ್ತು ವ್ಯಕ್ತಿ ಅಥವಾ ವಿಷಯ ವಸ್ತುಗಳ ಬಗ್ಗೆ ನನಗೆ ಪ್ರೀತಿ ಅಂತ ಏನಿರ್ತದೋ ಅದು ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಮನುಷ್ಯನಿಗೆ ಭಯ ಅನ್ನುವಂಥದ್ದು ಫ್ರೀಯಾಗಿ ಬರ್ತಾ ಇರ್ತದೆ. ದ ಕಾಸ್ ಆಫ್ ಫಿಯರ್ ಈಸ್ ಅಟ್ಯಾಚ್ಮೆಂಟ್. ಇಮ್ಮಿಡಿಯೇಟ್ ನಮ್ಮ ಮನಸ್ಸಲ್ಲಿ ಬರೋದು ಹಾಗಾದ್ರೆ ಮಕ್ಕಳ ಬಗ್ಗೆ ಮನೆಯ ಬಗ್ಗೆ ಅಟ್ಯಾಚ್ಮೆಂಟ್ ಇರಬಾರ್ದ ಅಂತ. ತುಂಬಾ ಸೂಕ್ಷ್ಮವಾದ ಎರಡು ಶಬ್ದಗಳನ್ನು ನೆನಪಿಟ್ಟುಕೋಬೇಕು. ಒಂದು ರಾಗ, ಇನ್ನೊಂದು ಪ್ರೇಮ. ಪ್ರೇಮ ಇರ್ಲಿ, ಮಕ್ಕಳ ಬಗ್ಗೆ ಪ್ರೇಮ ಇರ್ಲಿ, ಹೆಂಡತಿಯ ಬಗ್ಗೆ ಪ್ರೇಮ ಇರ್ಲಿ, ತನ್ನ ವಸ್ತು ವ್ಯಕ್ತಿ ಪರಿಸ್ಥಿತಿಯ ಬಗ್ಗೆ ಪ್ರೇಮ ಇರುವುದು ದೋಷ ಅಲ್ಲ. ಪ್ರೇಮ ಇಸ್ ಎ ಹೆಲ್ದಿ ಇಮೋಷನ್. ರಾಗ ಇರುವಂಥದ್ದು ನೆಗೆಟಿವ್ ಇಮೋಷನ್. ಕಾರಣ ಏನು? ಪ್ರೇಮ ಇದ್ದಾಗ ಇನ್ನೊಬ್ಬರ ಬೆಳವಣಿಗೆಯ ಬಗ್ಗೆ, ಅವರ ಹಿತದ ಬಗ್ಗೆ, ಅವರ ಸುಖಕ್ಕಾಗಿ ನಾನು ಅವರನ್ನ ಪ್ರೀತಿಸಿದರೆ ಅದು ಪ್ರೀತಿ, ಪ್ರೇಮ. ರಾಗ ಅಂದ್ರೇನು? ತನ್ನ ಸುಖಕ್ಕಾಗಿ ಅವುಗಳು ನನ್ನನ್ನು ಪ್ರೀತಿಸಿದರೆ ಅದಕ್ಕೆ ಹೆಸರು ರಾಗ. ಇದು ಡೇಂಜರಸ್ ಎಮೋಷನ್. ಯಾವಾಗ ರಾಗ ಇರ್ತದೋ ಅಲ್ಲಿಯ ತನಕ ಅದನ್ನು ಕಳೆದುಕೊಳ್ಳುವ ಭಯ ಉಂಟಾಗ್ತಾ ಇರ್ತದೆ. ತಾನು ತೆಗೆದುಕೊಂಡು ಬಂದ ವಾಹನವನ್ನ ಯಾರಾದ್ರೂ ಸಣ್ಣ ಡ್ಯಾಮೇಜ್ ಮಾಡಿದ್ರೆ ಎಷ್ಟು ಸಿಟ್ಟು ಬರ್ತದೆ ಅವನಿಗೆ. ಯಾಕೆ? ಭಯದೊಟ್ಟಿಗೆ ಬರತಕ್ಕಂಥದ್ದು ಕ್ರೋಧ, ಕೋಪ. ರಾಗ, ಭಯ, ಕ್ರೋಧ ಇಷ್ಟು ಇದ್ದವನಿಗೆ ಶಾಂತಿ ಅನ್ನುವಂಥದ್ದು ಸಾಧ್ಯವೇ ಇಲ್ಲ. ಅಶಾಂತಿ ಅವನಿಗೆ ಫ್ರೀ ಗಿಫ್ಟ್. ಅಟ್ಯಾಚ್ಮೆಂಟ್ ಇದೆಯೋ, ಅಟ್ಯಾಚ್ಮೆಂಟ್ ನೊಟ್ಟಿಗೆ ಕಾನ್ಸ್ಟೆಂಟ್ ಫಿಯರ್ ಇರ್ತದೆ. ಭರ್ತೃಹರಿ ಎನ್ನುವಂತಹ ಒಬ್ಬ ಸಂಸ್ಕೃತದ ಕವಿ ಹಾಗೂ ಜ್ಞಾನಿ, ಅವನು ಜ್ಞಾನಿ ಆಗುವುದರಿಂದ ಒಂದು ಕಥೆ ಹೇಳ್ತಾರೆ. ಅವನು ಆಸ್ಥಾನದಲ್ಲಿ ಒಬ್ಬ ರಾಜನಾಗಿದ್ದವನು. ಈ ವಿಕ್ರಮಾದಿತ್ಯನಿದ್ದಾನಲ್ಲ, ಅವನ ತಮ್ಮ ಅಂತ ಹೇಳ್ತಾರೆ. ಮಧ್ಯಪ್ರದೇಶದ ಉಜ್ಜಯಿನಿ ನಗರದಲ್ಲಿ ಈಗಲೂ ಭರ್ತೃಹರಿಯ ಗುಹೆ ಮುಂತಾದವುಗಳೆಲ್ಲ ಇದೆ. ಆ ಭಾಗದಲ್ಲಿ ಅವನು ರಾಜನಾಗಿದ್ದಂತೆ. ಒಂದ್ಸಲ ಅವನ ಆಸ್ಥಾನಕ್ಕೆ ಒಬ್ಬ ಸಿದ್ಧ ಪುರುಷ ಒಂದು ಹಣ್ಣನ್ನು ತೆಗೆದುಕೊಂಡು ಬರ್ತಾನೆ, ಮಂತ್ರಿಸಿದ ಹಣ್ಣು. ಭರ್ತೃಹರಿಯ ಕೈಗೆ ಆ ಹಣ್ಣನ್ನು ಕೊಟ್ಟು ಹೇಳ್ತಾನಂತೆ, ಹೇ ಭರ್ತೃಹರಿ, ಈ ಹಣ್ಣನ್ನು ಯಾರು ತಿಂತಾರೋ ಅವರು ಚಿರಯೌವನವನ್ನ, ಸೌಂದರ್ಯವನ್ನ ಪಡಿತಾರೆ. ಆದ್ರಿಂದ ನೀ ಇದನ್ನ ಹಣ್ಣನ್ನು ತಿನ್ನು, ಇದು ಅಭಿಮಂತ್ರಿಸಿದ ಹಣ್ಣು ಎಂಬುದಾಗಿ ಹೇಳ್ತಾನಂತೆ. ಭರ್ತೃಹರಿ ಯೋಚನೆ ಮಾಡ್ತಾನೆ, ನಾನು ಚಿರಯೌವನವನ್ನೋ ಸೌಂದರ್ಯವನ್ನು ಪಡ್ಕೊಂಡು ಏನ್ ಮಾಡ್ಬೇಕಾಗಿದೆ? ನನ್ನ ರಾಣಿ ಚೆನ್ನಾಗಿದ್ರೆ ನೋಡ್ತಾ ನಾನು ಸಂತೋಷವಾಗಿರಬಹುದು ಅಂತ ಅವನು ತೆಗೆದುಕೊಂಡು ಹೋಗಿ ರಾಣಿ ಕೈಯಲ್ಲಿ ಕೊಡ್ತಾನೆ. ರಾಣಿ ಯೋಚನೆ ಮಾಡ್ತಾಳಂತೆ, ನಾನು ಇದನ್ನ ತಿಂದು ಸುಖ ಪಡೋದಕ್ಕಿಂತ, ಚೆನ್ನಾಗಿರೋದಕ್ಕಿಂತ ನನ್ನ ಪ್ರಿಯತಮನಾದಂತಹ ಸೇನಾಧಿಪತಿ, ಅವಳು ಸೇನಾಧಿಪತಿಯನ್ನು ಪ್ರೀತಿಸ್ತಾಳೆ, ಅವನು ಚೆನ್ನಾಗಿದ್ರೆ ನಾನು ನೋಡ್ಕೊಂಡು ಚೆನ್ನಾಗಿರ್ಬಹುದಲ್ಲ ಅಂತ ಗುಟ್ಟಾಗಿ ಸೇನಾಧಿಪತಿಯನ್ನು ಕರೆಸಿ ಅವನ ಕೈಯಿಗೆ ಅದನ್ನು ಕೊಡ್ತಾಳೆ. ಆ ಸೇನಾಧಿಪತಿ ಪುಣ್ಯಾತ್ಮ ಆಸ್ಥಾನ ನರ್ತಕಿಯನ್ನು ಪ್ರೀತಿಸ್ತಾ ಇದ್ದ. ಆ ಸೇನಾಧಿಪತಿಯ ಹಣ್ಣನ್ನು ತೆಗೆದುಕೊಂಡು ಹೋಗಿ ಆಸ್ಥಾನ ನರ್ತಕಿಯ ಕೈ ತಲುಪಿಸ್ತಾನೆ. ಆ ಆಸ್ಥಾನ ನರ್ತಕಿ ರಾಜನನ್ನು ಪ್ರೀತಿಸ್ತಾ ಇದ್ಲು, ಭರ್ತೃಹರಿಯನ್ನ. ಆ ಹಣ್ಣನ್ನು ತೆಗೆದುಕೊಂಡು ಬಂದು ರಾಜನ ಕೈಗೆ ಕೊಡ್ತಾನೆ.
ಭರ್ತೃಹಣಿ ಹಣ್ಣು ನೋಡ್ತಾನೆ ಹಣ್ಣನ್ನ, ನಾನು ರಾಣಿಗೆ ಕೊಟ್ಟ ಹಣ್ಣು ಅಭಿಮಂತ್ರಿಸಿದ್ದು, ಇದು ಹಿಂತಿರುಗಿ ನನ್ನ ಕೈಗೆ ಹೇಗೆ ಬಂತು ಅಂತ ವಿಚಾರಣೆ ಮಾಡ್ತಾ 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 ಹೋದ ಹಾಗೆ ಇವರೆಲ್ಲ ಸಿಕ್ಕಿಬಿದ್ರು. ರಾಣಿ ನಾಚಿ ನೀರಾಗಿ ಹೋದ್ಲು. ಭರ್ತೃಹರಿ ರಾಣಿಗೆ ಬೈಲಿಲ್ವಂತೆ. ಆ ಹಣ್ಣನ್ನು ಅವರ ಕೈಯಲ್ಲಿ ಕೊಟ್ಟು ರಾಜ್ಯಕ್ಕೆ ತನ್ನ ತಮ್ಮನಾದ ವಿಕ್ರಮಾದಿತ್ಯನನ್ನು ಕೂರಿಸಿ ತಾನು ವೈರಾಗ್ಯ ಪಡೆದು ಕಾಡಿಗೆ ಹೋಗ್ತಾನೆ. ವೈರಾಗ್ಯ ಪಡೆದ ಮೇಲೆ ಅವರು ಬರೆದಂತಹ ಗ್ರಂಥಕ್ಕೆ ಹೆಸರು ವೈರಾಗ್ಯ ಶತಕ ಅಂತ. 3 ಗ್ರಂಥಗಳನ್ನ ಬರೆದಿದ್ದಾರೆ ಭರ್ತೃಹರಿ. ಒಂದು ನೀತಿ ಶತಕ, ಇನ್ನೊಂದು ಶೃಂಗಾರ ಶತಕ, ಮತ್ತೊಂದು ವೈರಾಗ್ಯ ಶತಕ ಅಂತ. ಈ ನೀತಿ ಶತಕ, ಶೃಂಗಾರ ಶತಕ ಎಲ್ಲ ವೈರಾಗ್ಯ ಬರೋದಕ್ಕಿಂತ ಮುಂಚೆ ಬರೆದದ್ದು. ವೈರಾಗ್ಯ ಬಂದು ಕಾಡಿಗೆ ಹೋದ ಮೇಲೆ ಬರೆದದ್ದು ವೈರಾಗ್ಯ ಶತಕ. ಅದರಲ್ಲಿ ಅವ್ರು ಹೇಳ್ತಾರೆ, ಭೋಗೇ ರೋಗ ಭಯಂ ಕುಲೇ ಚ್ಯುತಿ ಭಯಂ ವಿತ್ತೇ ನೃಪಾಲಾತ್ ಭಯಂ ಮಾನೇ ದೈನ್ಯ ಭಯಂ ಬಲೇ ರಿಪು ಭಯಂ ರೂಪೇ ಜರಾಯ ಭಯಂ ವಾದೇ ಶಾಸ್ತ್ರಿ ಭಯಂ ಶಾಸ್ತ್ರೇ ವಾದಿ ಭಯಂ ಗುಣೇ ರಿಪು ಭಯಂ ವಿದ್ಯೆ ಕಾಯೇ ಕೃತಾಂತಾತ್ ಭಯಂ ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣಾಂ ವೈರಾಗ್ಯಮೇವಾ ಭಯಂ. ಭಯ ಎಲ್ಲಿವರೆಗೆ ಅಟ್ಯಾಚ್ಮೆಂಟ್ ಇದೆಯೋ ಅಲ್ಲಿ ತನಕ ಭಯ ಇದೆ ಎಂಬುದೇ ಆ ಶ್ಲೋಕದ ತಾತ್ಪರ್ಯ. ಭೋಗೇ ರೋಗ ಭಯಂ, ಅನೇಕ ಬಗೆಯಾದ ಭೋಗಗಳು ನಮ್ಮ ಮುಂದೆ ಇದ್ರೆ ರೋಗ ಬರ್ತದೋ ಅನ್ನೋ ಭಯ. ತಿನ್ಲಿಕ್ಕೆ ಸ್ವೀಟ್ ಮುಂದಿದೆ ಆದ್ರೆ ಶುಗರಿನ ಭಯ, BP ಭಯ. ರೂಪೇ ಜರಾಯ ಭಯಂ, ಬಹಳ ಸೌಂದರ್ಯದ ಬಗ್ಗೆ ಅಭಿಮಾನ ಇದ್ರೆ ವೃದ್ಧಾಪ್ಯ ಬಂದು ಚರ್ಮ ಸುಕ್ಕುಗಟ್ಟುತ್ತದೋ ಅನ್ನೋ ಭಯ. ಶಾಸ್ತ್ರೇ ವಾದಿ ಭಯಂ, ಅನೇಕ ಶಾಸ್ತ್ರಗಳನ್ನು ತಿಳ್ಕೊಂಡಿದ್ರೆ ವಾದ ಮಾಡ್ಲಿಕ್ಕೆ ಬಂದು ನನ್ನ ಸೋಲಿಸ್ತಾರೋ ಅನ್ನೋ ಭಯ. ಆದ್ರಿಂದ ಎಲ್ಲಿಯ ತನಕ ಈ ಅಟ್ಯಾಚ್ಮೆಂಟ್ ಇರ್ತದೋ ಭಯ ಅನ್ನೋದು ಜೊತೆಗೇ ಇರ್ತದೆ. ಅದಕ್ಕೆ ಅವನು ಹೇಳ್ತಾನೆ ವೈರಾಗ್ಯಮೇವಾ ಭಯಂ, ವೈರಾಗ್ಯವೇ ಅಭಯವನ್ನು ಉಂಟು ಮಾಡತಕ್ಕಂಥದ್ದು. ಎಲ್ಲಿ ತನಕ ಭಯ ಇರ್ತದೋ ಅಲ್ಲಿ ತನಕ ಕ್ರೋಧ ಇರ್ತದೆ. ಹಾವು ಹೆಡೆ ಎತ್ತುವುದು ಯಾಕೆ? ಭಯದಿಂದ. ನಾಯಿ ಬೊಗಳುವುದು ಯಾಕೆ? ಭಯದಿಂದ. ಕತ್ತಲೆಯಲ್ಲಿ ಆ ನಾಯಿಗೆ ಭಯ ಆದ ತಕ್ಷಣ ಅದೇನ್ ಮಾಡ್ತದೆ? ಕೂಗ್ಲಿಕ್ಕೆ ಶುರು ಮಾಡ್ತದೆ. ನಾವು ತಿಳ್ಕೊಳ್ಳೋದು ಅದಕ್ಕೆ ಸಿಟ್ಟು ಬಂದಿದೆ ಕೂಗ್ತಿದೆ ಅಂತ ಅಲ್ಲ, ಅದಕ್ಕೆ ಭಯ ಆಗಿ ಕೂಗ್ತಾ ಇರೋದು. ಹಾವು ಬುಸುಗುಟ್ಟೋದು ಯಾಕೆ? ತನ್ನ ವೈರಿ ತನ್ನ ಮೇಲೆ ಅಟ್ಯಾಕ್ ಮಾಡ್ತಾನೇನೋ ಅನ್ನೋ ಭಯದಿಂದ ಅದು ಬುಸುಗುಟ್ಟೋದು. ನಾವು ಹೇಳೋದು ಸಿಟ್ಟು ಬಂದಿದೆ ಹಾವಿಗೆ ಅಂತ. ಮನುಷ್ಯರು ಕೂಡ ಕ್ರೋಧಗೊಳ್ಳೋದು ಯಾಕೆ? ಭಯದಿಂದ. ಜಾಸ್ತಿ ಸಿಟ್ಟು ಮಾಡ್ಕೊಳ್ತಿದ್ದಾನೆ ಪುಣ್ಯಾತ್ಮ ಅಂದ್ರೆ ಹೆದರಿಕೆ ಜಾಸ್ತಿ ಉಂಟು ಅವನಿಗೆ ಅಂತ ಅರ್ಥ. ಆದ್ರಿಂದ ದೇವರಲ್ಲಿ ಹೋಗಿ ನಾವು ಜಾಸ್ತಿ ಕೋಪಗೊಳ್ಳುವವ್ರ ಬಗ್ಗೆ ಪ್ರಾರ್ಥನೆ ಮಾಡ್ಬೇಕು, ದೇವರೇ ಸ್ವಲ್ಪ ಮನಃಶಾಂತಿ ಕೊಡು ಅವನಿಗೆ, ಯಾಕೆ ತುಂಬಾ ಭಯ ಪಟ್ಕೊಂಡಿದ್ದಾನೆ ಅವನು ಅಂತ ಅರ್ಥ. ಇದು ಸಂಸಾರದ ಲಕ್ಷಣ. ಜ್ಞಾನಿ ಹೇಗಿರ್ತಾನೆ? ರಾಗವಿಲ್ಲ, ರಾಗ ಇಲ್ಲದೆ ಇರೋದ್ರಿಂದ ಭಯ ಇಲ್ಲ, ಭಯ ಇಲ್ಲದೆ ಇರೋದ್ರಿಂದ ಅವನಿಗೆ ಕ್ರೋಧವೂ ಇಲ್ಲ. ಅತ್ಯಂತ ಶಾಂತನಾಗಿ ಸಮಾಧಾನ ಚಿತ್ತನಾಗಿ ಇರ್ತಾನೆ. ಹೆಚ್ಚಿನ ಚಿಂತನೆಯನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರು